ಒಬ್ಬನೇ ಮಂಜುನಾಥನೊಬ್ಬನೇ, ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ. ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ, ಭಕ್ತಿಗೂ ಮುಕ್ತಿಗೂ ಒಬ್ಬನೇ, ಅವನೊಬ್ಬನೇ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಜಾತ್ರೆ ಮತ್ತು ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ತೆರಣಿಮುಂಟಿಯಲ್ಲಿರುವ ಸುಪ್ರಸಿದ್ಧ ಮತ್ತು ಐತಿಹಾಸಿಕ ಶ್ರೀ ರವಿರಾಮೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಕಬಿನಿ ಹಿನ್ನೀರಿನ ಸೌಂದರ್ಯದ ನಡುವೆ ನೆಲೆಸಿರುವ ಈ ಪುಣ್ಯಕ್ಷೇತ್ರವು ತನ್ನದೇ ಆದ ವಿಶಿಷ್ಟ ಇತಿಹಾಸವನ್ನು ಹೊಂದಿದೆ. ಇಂದು ನಮ್ಮ ಜೊತೆ ಈ ದೇವಾಲಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಳ್ಳಲು ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ಶ್ರೀಯುತ KV ಭಾಸ್ಕರ್ ರವರು ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಪುರಾತನವಾದ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ತಮ್ಮೆಲ್ಲರಿಗೂ ಸುಸ್ವಾಗತ. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನೋಡಿ, ನನ್ನ ಪರಿಚಯ ಹೇಳೋದಕ್ಕೆ ಮುಂಚೆ ನಾನು 90.8 ಜನಧ್ವನಿ ನಿಲಯದವರು ಕೇಳುಗರಿಗೆಲ್ಲ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಇಂಥ ಒಂದು ಐತಿಹಾಸಿಕವಾದ ದೇವಾಲಯಕ್ಕೆ ಬಂದಿರೋದ್ರಿಂದ ನನ್ನ ಹೆಸರು ಕಿತ್ತೂರು ಭಾಸ್ಕರ್ ಅಂತ ಕರೀತಾರೆ, KV ಭಾಸ್ಕರ್ ಅಂತ. ನಾನು ಮೂಲತಃ ವ್ಯವಸಾಯ ಕುಟುಂಬದಲ್ಲೇ ಹುಟ್ಟಿ ಬೆಳೆದವನು. ಮಧ್ಯ ವಿದ್ಯಾಭ್ಯಾಸಕ್ಕಾಗಿ ಪಟ್ಟಣದಲ್ಲಿದ್ದೆ. ಮುಳುಗಡೆ ಆಗೋಯ್ತು ಗ್ರಾಮ, ಆವಾಗ ಪಟ್ಟಣದಲ್ಲಿದ್ದೆ. ನಂತರ ವ್ಯವಸಾಯಕ್ಕೆಂದು ಮಾತಾಪಿತೃಗಳ ಸೇವೆಗಾಗಿ ಹಳ್ಳಿಗೆ ಬಂದೆ. ಆ ಸಂದರ್ಭದಲ್ಲಿ ಈ ದೇವಾಲಯ ಕಾಡು ಬೆಳ್ಕೊಂಡಿತ್ತು. ಆದ್ದರಿಂದ ಈ ಒಂದು ದೇವಾಲಯದ ಪೂಜೆ ಮಾಡುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ. ಪ್ರಧಾನ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ರವಿರಾಮೇಶ್ವರ ದೇವಾಲಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಂದು ಕೇಳಿದ್ದೇವೆ. ಇದರ ಮೂಲ ಇತಿಹಾಸ ಮತ್ತು ಈ ಹೆಸರು ಬರಲು, ಅಂದರೆ ರವಿರಾಮೇಶ್ವರ ಅಂತ ಹೆಸರು ಬರೋದಕ್ಕೆ ಏನು ಕಾರಣ, ಇದರ ಒಂದು ಇತಿಹಾಸ ಏನಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರ ಜೊತೆ ಹಂಚ್ಕೊಳ್ಳೋದು. ಖಂಡಿತ ಬಹಳ ಒಳ್ಳೆಯ ಪ್ರಶ್ನೆ. ದಿನಗಳು ಉರುಳುತ್ತಾ ಇರುತ್ತೆ. ದಿನಮಪಿ ರಜನಿಂ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ ಕಾಲಃ ಕ್ರೀಡತಿ ಗಚ್ಚತ್ಯಾಯು ಸ್ತದಪಿ ನ ಮುಂಚತಿ ಆಶಾವಾಯು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಂಕ್ರಿಂ ಕರಣೆ. ಈ ಒಂದು ಶ್ಲೋಕ, ಈ ಹಾಡಿನ ಯಾರು ಬರೆದರು ಅಂದರೆ ಕಾಲಟಿ, ಕೇರಳ ಕಾಲಟಿಯಲ್ಲಿ ಇದ್ದಂತಹ ಶಂಕರಾಚಾರ್ಯರು, ಆದಿಶಂಕರಾಚಾರ್ಯರು ಈ ಶ್ಲೋಕವನ್ನು ಬರೆದರು. 9ನೇ ವಯಸ್ಸಿನಲ್ಲಿ ಸಂಸ್ಕೃತವನ್ನು ಕಲಿತವರು. ಇಲ್ಲೂ ಸಹ ಅವರು ಬಂದು ಹೋಗಿದ್ದಾರೆ ಅನ್ನೋ ಇತಿಹಾಸ ಇದೆ. ಆದ್ದರಿಂದ ಅಂತಹವರನ್ನು ನಾವು ನೆನೆಯುತ್ತಾ ವಾಗರ್ತಾವಿವ ಸಂಪೃಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರವು. ಮಾತಾಪಿತೃಗಳ ಸ್ವರೂಪರಾದಂತಹ ಆ ಶಿವಪಾರ್ವತಿಯರಿಗೆ ನಮಸ್ಕಾರ ಮಾಡುತ್ತಾ ಅವರ ಸ್ಥಳ ಪುರಾಣವನ್ನು ನಾವು ಇವತ್ತು ಮಾಡೋಣ. ಈ ಜಾಗ ರವಿರಾಮೇಶ್ವರ ದೇವಾಲಯ ಅಂತ ಎಲ್ಲರನ್ನೂ ಕೂಗಿ ಕರೆಯುತ್ತಾ ಇದೆ. ಇಲ್ಲಿ ದೇವಾಲಯವೇ ಇರಲಿಲ್ಲ, ಇದು ಒಂದು ದೊಡ್ಡ ಅರಣ್ಯ ಆಗಿತ್ತು. ಇದು ಹೇಗೆ ಭಾಸ್ಕರ್ಗೆ ಗೊತ್ತು ಅಂತಂದ್ರೆ, ಈ ದೇವಾಲಯದಲ್ಲಿ ಅಷ್ಟಮಂಗಳ ಪ್ರಶ್ನೆ ಅಂತ ಮಾಡಿದ್ದಾರೆ ಕಿತ್ತೂರು ಬಳಗದವರು. ಅಷ್ಟಮಂಗಳ ಪ್ರಶ್ನೆ ಅಂದ್ರೆ 8 ಹೋಮ, 8 ಪೂಜೆಗಳು, 8 ಜನ ಋತ್ವಿಜರು, ಕವಡೆ ಶಾಸ್ತ್ರ ಇವೆಲ್ಲವನ್ನ ಮಾಡಿ ಸಂಖ್ಯಾಶಾಸ್ತ್ರವನ್ನ ಅಭ್ಯಾಸ ಮಾಡಿದ್ದರಿಂದ ಮೂಲ ಏನು ಅನ್ನೋದು ನಮಗೆ ಗೊತ್ತಾಗಿದೆ. ಈ ಅರಣ್ಯ ನಿತ್ಯ ಹರಿದ್ವರ್ಣದ ಕಾಡು, ಎಲ್ಲ ಜಾತಿಯ ಸಸ್ಯರಾಶಿಗಳು, ಎಲ್ಲ ಜಾತಿಯ ಪ್ರಾಣಿ ಪಕ್ಷಿಗಳು ವಾಸವಿದ್ದಂತಹ ಈ ಕಾಡಿಗೆ ಕೇರಳ ವೈನಾಡಿನಿಂದ ಪೂರ್ವಾಭಿಮುಖವಾಗಿ ಹರಿದು ಬರುವ ಕಪಿಲ ಮಹರ್ಷಿಯ ತೀರ್ಥವೆಂದು ಕರೆಯಲ್ಪಡುವ ಕಪಿಲಾ ನದಿ, ಅದನ್ನು ಅಣೆಕಟ್ಟೆ ಕಟ್ಟುವಾಗ ಕಬಿನಿ ನದಿ ಅಂತ ಮಾಡಿಬಿಟ್ಟಿದ್ದಾರೆ. ಎರಡೂ ಒಂದೇ. ಅಂತಹ ನದಿ ತೀರದಲ್ಲಿದ್ದ ಈ ಕಾಡು
ಇಲ್ಲಿ ಅಗಸ್ತ್ಯರು, ಗೌತಮರು, ಕಪಿಲ ಮಹರ್ಷಿಗಳ ಆಶ್ರಮವಿತ್ತಂತೆ. ಆ ಆಶ್ರಮಗಳಿದ್ದಂಥ ಸನ್ನಿವೇಶದಲ್ಲಿ ತ್ರೇತಾಯುಗದ ಶ್ರೀರಾಮಚಂದ್ರರು ಸೀತೆಯನ್ನ ಅಪಹರಣ ಆಗೋಗಿತ್ತು ರಾಮಾಯಣದಲ್ಲಿ. ಆ ರಾವಣ ಕದ್ದೊಯ್ದ ಸಂದರ್ಭದಲ್ಲಿ ಈ ಕಾಡಿಗೆ ಪ್ರವೇಶ ಮಾಡಿ ಅಗಸ್ತ್ಯರು, ಗೌತಮರು, ಕಪಿಲ ಮಹರ್ಷಿಗಳಿಗೆ ನಮಸ್ಕರಿಸಿ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಅವರ ಮುಂದೆ ಕೇಳಿಕೊಳ್ಳುವಾಗ ಅವರು ಹೇಳಿದರಂತೆ, ಶಿವ ಪೂಜೆಗಿಂತ ಮಿಗಿಲಾದದ್ದು ಬೇರೆ ಇಲ್ಲ ರಾಮ. ಆದ್ದರಿಂದ ನೀನು ಶಿವ ಧನುಸ್ಸನ್ನೇ ಮುರಿದು ಬಂದಿರುವವ, ನಮ್ಮನ್ನೇ ಪ್ರಶ್ನೆ ಮಾಡುತ್ತೀಯಾ? ಆದ್ದರಿಂದ ಈ ರವಿ ರಾಮೇಶ್ವರ ಪ್ರಾರಂಭವಾಗಿದ್ದೆ ಋಷಿಗಳಿಂದ. ಆ ಋಷಿಯ ಸಮೂಹವೆಲ್ಲ ಸೇರಿ ಚತುಷ್ಪಾಣಿ ಪೀಠದಲ್ಲಿ ಅಲಂಕೃತವಾಗಿರುವ ಸಾಲಿಗ್ರಾಮ ಶಿಲೆಯಿಂದ ಕೆತ್ತಲ್ಪಟ್ಟಿರುವ ಕೃಷ್ಣ ಶಿಲೆ ಎಂದು ಕರೆಯಲ್ಪಡುವ ಬೃಹದಾಕಾರವಾದ ಆ ಶಿವಲಿಂಗವನ್ನ ಸ್ಥಾಪನೆ ಮಾಡಿದ್ರಂತೆ ಋಷಿಗಳೆಲ್ಲ. ಆ ಸ್ಥಾಪನೆ ಮಾಡುವಾಗ ಬ್ರಾಹ್ಮಿ ಮುಹೂರ್ತ, ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನೇ ಪೂಜೆಯನ್ನು ಮಾಡಿದ ಸ್ಥಳ. ದಶರಥ ಕುಲತಿಲಕ, ರವಿ ಕುಲತಿಲಕ ಪೂಜೆ ಮಾಡಿದ ಕಾರಣ ಒಳಗಡೆ ಕಾಣುವ ಆ ಈಶ್ವರ ಲಿಂಗಕ್ಕೆ ರವಿ ರಾಮೇಶ್ವರ ಎಂಬ ಹೆಸರು ಬಂತಂತ ಇತಿಹಾಸವಿದೆ. ಜೊತೆಗೆ ಅಷ್ಟಮಂಗಳ ಪ್ರಶ್ನೆಯೂ ಹೇಳುತ್ತದೆ. ಅಲ್ಲದೆ ಆ ಶಿವಲಿಂಗದ ಮೇಲೆ ಬಾಣದ ಗುರುತು ಸಹ ಕಾಣುತ್ತದೆ. ಇದು ಇಲ್ಲಿಯ ಇತಿಹಾಸ. ಇದಕ್ಕೆ ಗಣನೆ ಮಾಡಿದರೆ ಸಂಖ್ಯಾಶಾಸ್ತ್ರಗಳನ್ನ ಕೆಲವರು ಆಂಧ್ರ ಸಂಖ್ಯಾಶಾಸ್ತ್ರ ರಾಕ್ ಸ್ಪೆಷಲಿಸ್ಟ್ ಹೇಳ್ತಾರೆ 3000 ವರ್ಷದ ಕಲ್ಲುಗಳನ್ನು ಬಳಸಿದೆ ಅಂತಾರೆ. ಮತ್ತೆ ಇತಿಹಾಸ ಮತ್ತು ಒಂದು ಶಾಸನದ ಪ್ರಕಾರ 2500 ವರ್ಷಗಳ ಗತವೈಭವದ ದೇವಾಲಯವೆಂದು ಕಂಡು ಬರುತ್ತಾ ಇದೆ. ಅದಕ್ಕೆಲ್ಲ ಸಾಕ್ಷಿ ಪುರಾವೆಗಳು, ಇತಿಹಾಸಗಳು, ಸಂಶೋಧನೆಗಳು ಈಗಲೂ ನಡೆಯುತ್ತಲೇ ಇದೆ. ಆದ್ದರಿಂದ ರವಿರಾಮೇಶ್ವರ ದೇವಾಲಯ ಬಹಳ ಪುರಾತನವಾದದ್ದು. ಅಂದರೆ ಸುಮಾರು ಒಂದು 2500ದಿಂದ ಸುಮಾರು 3000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ತುಂಬಾ ಪುರಾತನವಾದಂತಹ ಒಂದು ದೇವಾಲಯವಾಗಿದೆ. ಜೊತೆಗೆ ರಾಮ ಇಲ್ಲಿ ಬಂದು ಈ ಪೂಜೆಯನ್ನ ಮಾಡಿ ತಮ್ಮ ಒಂದು ಭಕ್ತಿಯನ್ನ ಇಲ್ಲಿ ತೋಡ್ಕೊಂಡಿರೋದ್ರಿಂದ ಈ ಒಂದು ಸ್ಥಳ ರಾಮನ ಹೆಸರಿನಲ್ಲೇ ರವಿರಾಮೇಶ್ವರ ಎಂಬ ಹೆಸರಿನೊಂದಿಗೆ ಪ್ರಸಿದ್ಧಿಯಾಗಿದೆ ಪ್ರಸ್ತುತವಾಗಿ. ಹೌದು. ಸರ್, ಈ ಒಂದು ದೇವಾಲಯವು ಪುನ್ನಾಟ ರಾಜವಂಶದ ಕಾಲದ್ದು ಎನ್ನಲಾಗ್ತದೆ. ಇಲ್ಲಿನ ವಾಸ್ತುಶಿಲ್ಪ ಮತ್ತು ಶಾಸನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ತುಂಬಾ ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರಾ. ಶ್ರೀರಾಮ ನೋಡಿದ್ರೆ ತ್ರೇತಾಯುಗ, ಇದಕ್ಕೆ ಲೆಕ್ಕ ಹೇಗೆ ಅಂತ ಕೆಲವರು ತರ್ಕ ಮಾಡ್ತಾರೆ. ಆದರೆ ಶ್ರೀರಾಮ ಸಾಕ್ಷಾತ್ ರಾಮಾಯಣದ ಅವತಾರ ಪುರುಷ. ಅವರು ಬಂದ ಮೇಲೆ ಶ್ರೀರಾಮ ದೇವರೆಂದೇ ಪೂಜೆ ಮಾಡ್ತಾರೆ. ಅವನ ದರ್ಶನಕ್ಕಾಗಿ ಹಲವಾರು ಜನ ಬರ್ತಾರೆ. ಆಗ ಬಂದಂತ ಭಕ್ತಾದಿಗಳಲ್ಲಿ ವೈಷ್ಣೋದೇವಿ ಒಬ್ಬಳು. ಆ ವೈಷ್ಣೋದೇವಿ ಎನ್ನುವಳು ಕೇರಳ ಮಲಬಾರಿನ ಯುವತಿ. ಅವಳು ಏನನ್ನೂ ಕೇಳ್ಕೊಳ್ಳಲ್ಲ, ಬಂದು ಶ್ರೀರಾಮ ನಾನು ನಿಮ್ಮನ್ನ ವಿವಾಹ ಆಗ್ಬೇಕು ಅಂತ ಕೇಳ್ಕೊತಾನೆ. ಆಗ ಶ್ರೀರಾಮರು ಹೇಳ್ತಾರೆ, ನಾನು ಏಕಪತ್ನಿ ವ್ರತಸ್ಥ, ಈ ಅವತಾರದಲ್ಲಿ ವಿವಾಹ ಇಲ್ಲ ಅಂತ. ಆದರೂ ಸಹ ಆಕೆಗೆ ಆಶೀರ್ವಾದ ಮಾಡಿದಾಗ ಆಕೆ ಕಪಿಲಾ ನದಿ ತೀರಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನ ಮಾಡ್ತಾಳೆ ವೈಷ್ಣೋದೇವಿ. ಅವಳ ತಪಸ್ಸು ದಿನ ದಿನಕ್ಕೆ ಕಠಿಣವಾಗ್ತಾ ಇರುತ್ತೆ. ಅವಳ ರೂಪುಲಾವಣ್ಯವನ್ನ ನೋಡಿ ಮೋಹಿತರಾದವರು ಅವಳನ್ನ ಭಂಗಪಡಿಸಲಿಕ್ಕೆ ಇಷ್ಟಪಟ್ಟಾಗ ಆಕೆ 7 ತಲೆಯ ಸರ್ಪವಾಗ್ಬಿಡ್ತಾಳೆ ಮಾಯಾವಿಯಾಗಿ. ಆ 7 ಎಡೆ ಸರ್ಪವನ್ನು ನೋಡಿ ಅವರೆಲ್ಲರೂ ಓಡಿ ಹೋಗ್ತಾರೆ. ಅವಳು ತಪಸ್ಸನ್ನು ಮುಂದುವರಿಸುತ್ತಾಳೆ. ಅದೇ ಸಂದರ್ಭದಲ್ಲಿ ಕೇರಳ ವಯನಾಡಿನಿಂದ ಫ್ಲಡ್ಸ್ ಅಂತ ಹೇಳ್ತೀವಿ, ಪ್ರವಾಹ ಬರಲಾಗಿ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಲು ಆ ವೈಷ್ಣೋದೇವಿಯು ಸ್ಥಾನಪಲ್ಲಟ ಮಾಡ್ತಾಳೆ. ಈ ಪ್ರಾಂತ್ಯವನ್ನ, ಈ ಕಾಡನ್ನ ಬಿಟ್ಟು ಇದೇ ತಾಲೂಕಿನ ಚಿಕ್ಕದೇವಮ್ಮನ ಬೆಟ್ಟ ಎಂದು ಪ್ರಸಿದ್ಧಿಯಾಗಿದೆ ಈಗ. ಅದು ಕಾಡಾಗಿತ್ತು. ಆ ಬೆಟ್ಟದ ಮೇಲೆ ಕುಳಿತು ತಪಸ್ಸನ್ನ ಮುಂದುವರಿಸ್ತಾಳೆ. ಆಗ ಕುಂದೂರು ಎಂಬ ಗಡಿಯಿಂದ ಒಬ್ಬ ರಾಕ್ಷಸ ಬಂದು ಭಂಗಪಡಿಸ್ತಾನೆ. ಅವನನ್ನ ಕೊಂದೇ ಬಿಡ್ತಾಳವಳು. ಆ ವೈಷ್ಣೋದೇವಿಯಿಂದ ಕೊಲ್ಲಲ್ಪಡ್ತಾಳ ರಾಕ್ಷಸ. ಆಮೇಲೆ ಇವಳಿಗೆ ಜ್ಞಾನೋದಯಾಗಿ ತಪಸ್ಸು ಪೂರೈಸಿ 7 ಎಡೆಯ ಸರ್ಪವೆಲ್ಲ 7 ಜನ ಅಕ್ಕ ತಂಗಿಯರಾಗಿ ಶಕ್ತಿ ದೇವತೆಗಳಾಗ್ತಾರೆ. ಸಪ್ತ ಮಾತೃಕೆಯರು ಅಂತ ಕರೀತಾರೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವಾರಾಹಿ, ಚಾಮುಂಡಿ, ಹೀಗೆ ಅದರಲ್ಲೂ ಚಿಕ್ಕದೇವಮ್ಮ, ಮಾಂಕಾಳಮ್ಮ, ಸೋಗಲಮ್ಮ ಇವರೆಲ್ಲರೂ ಅಕ್ಕ ತಂಗಿಯರಾಗ್ತಾರೆ. ಆಗ ಇತಿಹಾಸವೆಲ್ಲ ಈ ತರ ಆದಾಗ ಈ ಜಾಗಕ್ಕೆ ರವಿವರ್ಮ ಎಂಬ ರಾಜ ಸಣ್ಣ ಗುಡಿಯನ್ನ ಕಟ್ತಾರೆ. ಅವರು ಕಟ್ಟಿದ್ದನ್ನ ನೋಡಿ ಕದಂಬರು, ಪಲ್ಲವರು, ಚೋಳರು, ರಾಷ್ಟ್ರಕೂಟರೆಲ್ಲ ರಾಮ ಬಂದ ಜಾಗಕ್ಕೆ ಪ್ರಾಶಸ್ತ್ಯ ಕೊಟ್ಟು ಇದನ್ನ ಪುನ್ನಾಟ
ಎಂಬ ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂದು ಸಣ್ಣ ಅರಮನೆಯನ್ನು ಕಟ್ತಾರೆ. ದೇವಾಲಯದ ಕಂಬಗಳನ್ನೆಲ್ಲ ವಿಸ್ತಾರ ಮಾಡ್ತಾರೆ. ಸುಖನಾಸಿ ಮತ್ತು ಈ ಒಂದು ಪ್ರಾಂಗಣ ಮತ್ತು ಮಹಾನಂದಿ ಇವೆಲ್ಲ ದೇವರುಗಳು ಆ ಕದಂಬರು, ಪಲ್ಲವರು, ಚೋಳರ ಕಾಲದಲ್ಲಿ ಅವತಾರವಾಗ್ತವೆ. ಇಷ್ಟೆಲ್ಲ ಆಡಳಿತ ನಡೆಸಿಕೊಂಡು ಹೋದಂಥವರು ಇದನ್ನ ಈಗ ನಮಗೆ ಹೇಗೆ ಬೆಂಗಳೂರು ರಾಜಧಾನಿಯೋ ಹಾಗೆ ಮೈಸೂರು ಪ್ರಾಂತ್ಯಕ್ಕೆ ಪುನ್ನಾಟ ಎಂಬ ರಾಜಧಾನಿಯಾಗಿ ಕೀರ್ತಿಪುರ ಎಂಬ ಪಟ್ಟಣವನ್ನ ಆಳ್ವಿಕೆ ಮಾಡ್ತಾ ಇರ್ತಾರೆ. ಈ ಕೀರ್ತಿಪುರ ಎಂಬುದು ಆಗಾಗ ಪ್ರವಾಹಕ್ಕೆ ಸಿಕ್ಕಿ ಹಾನಿಯಾಗ್ತಾ ಇರುತ್ತೆ. ದಿನ ದಿನಕ್ಕೆ ಶಿವ ದೇವಾಲಯ ಪ್ರಸಿದ್ಧಿಯಾಗಿ ವಜ್ರ, ವೈಡೂರ್ಯ, ಚಿನ್ನವನ್ನ ಕೊಳಗದಲ್ಲಿ ಅಳಿತಾ ಇರ್ತಾರೆ. ಕಳ್ಳಕಾಕರದ ಭೀತಿಯಿಂದ ಕಾಡಿನಲ್ಲಿದ್ದರೆ ಕಷ್ಟ ಅಂತ ಹೇಳಿ ಕೀರ್ತಿಪುರವನ್ನೇ ಕಿತ್ತು ತಂದು ಪ್ರವಾಹದಿಂದ ರಕ್ಷಿಸಕ್ಕೋಸ್ಕರವಾಗಿ ಈ ಕಾಡನ್ನೆಲ್ಲ ಕಡಿದು ದೇವಾಲಯದ ಸುತ್ತ ಊರನ್ನ ಕಟ್ತಾರೆ. ಆಗ ಕೀರ್ತಿಪುರವನ್ನ ಕಿತ್ತು ತಂದು ಕಟ್ಟಿದ್ದು ಕಿತ್ತೂರು ಎಂಬ ಹೆಸರಾಗುತ್ತೆ. ಕಿತ್ತೂರು, ಕಿತ್ತೂರು ಹುಂಡಿ ಇವೆರಡು ಊರುಗಳು ಸಹ ರಾಜರ ಆಳ್ವಿಕೆಯಲ್ಲಿ ಸೇರುತ್ತೆ. ನಂತರದ ದಿನದಲ್ಲಿ ಮೈಸೂರು ಮಹಾರಾಜರು ಯದುವಂಶಜರಿಗೆ ಈ ಪ್ರಾಂತ್ಯವೆಲ್ಲ ಸೇರಿ ಅಳಿಯ ಲಿಂಗರಾಜ ಅರಸ್ ಅನ್ನುವವರಿಗೆ 5 ಗ್ರಾಮಗಳನ್ನ ಬಳುವಳಿಯಾಗಿ ಕೊಡುತ್ತಾರೆ. ಅವರು ಸಹ ಈ ಒಂದು ದೇವಾಲಯ ಹಾಗೂ ಈ ಗ್ರಾಮಗಳ ಆಡಳಿತವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಪಟೇಲರು, ಶಾನುಭೋಗರು, ಪಾರುಪತ್ಯಗಾರರು ಎಲ್ಲರೂ ಇರ್ತಾರೆ. ಈ ದೇವಾಲಯಕ್ಕೆ 9 ಎಕರೆ ಆಸ್ತಿ, ಗದ್ದೆ, ಹೊಲ ಎಲ್ಲ ಇದ್ದು ಇದು ನಂತರದ ದಿನದಲ್ಲಿ ಮುಜರಾಯಿ ಖಾತೆಗೆ ಸೇರುತ್ತೆ, ಎಂಡೋಮೆಂಟ್ ಆಫೀಸ್ಗೆ ಸೇರುತ್ತೆ. ಇಂತಹ ಸೇರಿದ ಸಂದರ್ಭದಲ್ಲೇ ಹರಿಯುತ್ತಿದ್ದಂತಹ ಕಪಿಲಾ ನದಿಗೆ ಅಣೆಕಟ್ಟೆಯನ್ನ ಕಟ್ಟಲಾಗಿ 1972-75ರಲ್ಲಿ ಅಣೆಕಟ್ಟೆಯನ್ನ ಕಟ್ಟಲಾಗಿ ಈ ಒಂದು ಪ್ರಾಂತ್ಯವೆಲ್ಲ ಮುಳುಗಡೆಗೆ ಸೇರಿ 33 ಹಳ್ಳಿಗಳು ನೀರಿನಲ್ಲಿ ಜಲಾವೃತವಾಗುವ ಸಂದರ್ಭದಲ್ಲಿ ನಾವು ಕುಳಿತಿರುವ ದೇವಾಲಯ ಮುಳುಗುವುದೇ ಇಲ್ಲ. ಕಾರಣ ಏನು ಅಂದ್ರೆ 2284 ಅಡಿ ನೀರಿನ ಮಟ್ಟದಲ್ಲಿ ಎತ್ತರದಲ್ಲಿರುವ ಈ ದೇವಾಲಯ ಪ್ರವಾಹ ಬರದೇ ಇರುವ ಕಾರಣ ಉಳ್ಕೊಳ್ಳುತ್ತೆ. ಆದರೂ ಸಹ ಸರ್ಕಾರ ಕಾಂಪನ್ಸೇಷನ್ ಪರಿಹಾರವನ್ನು ಕೊಟ್ಬಿಡುತ್ತೆ. 8.5 ಲಕ್ಷ ಹಣ 60ನೇ ಇಸ್ವಿಯಲ್ಲೇ ಈ ದೇವಾಲಯಕ್ಕೆ ಬಂದು ಅದನ್ನ ನಮ್ಮದು ದೇವಾಲಯ ಅಂತ ಮಾಹಿತಿ ಕೊಟ್ಟು ಅರಸು ಮನೆತನದವರು ಪಡ್ಕೊಂಡ್ಬಿಟ್ಟಿದ್ದಾರೆ. ಜೊತೆಗೆ ಇಲ್ಲಿದ್ದ 120 ವಿಗ್ರಹಗಳನ್ನೆಲ್ಲ ಕಿತ್ತು ಲೂಟಿಯಾಗಿ ಬೇರೆ ಕಡೆಗೆಲ್ಲ ಸಾಗಿಸಿ ಮಾರಾಟ ಎಲ್ಲ ಮಾಡಿಬಿಟ್ಟಿದ್ದಾರೆ. ಆದರೆ ಒಂದು ಇತಿಹಾಸ ಏನಪ್ಪಾ ಅಂದ್ರೆ ಈ ದೇವಾಲಯದ ಗರ್ಭಾಂಕಣದಲ್ಲಿರುವ ಈಶ್ವರ ಲಿಂಗ ಹಾಗೂ ಉಪನಂದಿಯ ಬಳಿ ಒಂದು ಸರ್ಪ ಕಾವಲು ಅಲ್ಲೇ ಮಲಗ್ತಾ ಇರುತ್ತೆ. ಅದನ್ನ ನೋಡಿ ಭಯಭೀತರಾದವರು ಓಡಿ ಹೋಗಲಾಗಿ ಇಡೀ ಸುತ್ತಮುತ್ತ ಹಳ್ಳಿಯವರಿಗೆಲ್ಲ ಸರ್ಪವಿದೆ ಎಂಬ ಭಯದಿಂದ ಬರಲೇ ಇಲ್ಲ. ಮೇಲೆಲ್ಲ ಅರಳಿ ಮರ, ಆಲದ ಮರ ಎಲ್ಲ ಆವರಿಸ್ಕೊಂಡ್ಬಿಟ್ಟು ಪೊದೆಗಳೆಲ್ಲ ಆಗಿ ದೇವಸ್ಥಾನವೆಲ್ಲ ಗಿಡಗಂಟಿಯಿಂದ ಮುಚ್ಚಿ ಹೋಗಿ ಒಳಗಡೆ ಹುಲಿ, ಚಿರತೆ, ಹಂದಿ, ಹಾವು, ಬಾವಲಿಕೆಗಳು ಆವಾಸ ಸ್ಥಾನವಾಗ್ಬಿಡುತ್ತೆ. ಇಂತಹ ದುಸ್ಥಿತಿಯಲ್ಲಿದ್ದ ದೇವಸ್ಥಾನ ಯಾರು ಬರಲು ನೋಡ್ಲಿಕ್ಕೂ ಆಗಲ್ಲ, ಆ ರೀತಿಯಾಗಿರುತ್ತೆ. ಆಗ ಈ ಗ್ರಾಮದಿಂದ 40 ಮನೆ ಕುಟುಂಬ ಬ್ರಾಹ್ಮಣರಿದ್ದವರು ವಿದೇಶಕ್ಕೆಲ್ಲ ಹೋಗಿ ವಿದ್ಯಾಭ್ಯಾಸ ಮಾಡಿದವರಲ್ಲಿ KV ನಾರಾಯಣ್ ಅವರು ಕ್ಯಾಲಿಫೋರ್ನಿಯಾದಿಂದ ಬಂದಿರ್ತಾರೆ. ಇದು ಕಿತ್ತೂರು ಅಂತ ಕರೀತಾರೆ ನನ್ನನ್ನು. ಎಲ್ಲಿದೆ ಅಂತ ಅವರು 2000ನೇ ಇಸ್ವಿಯಲ್ಲಿ ಬರ್ತಾರೆ. ಆವಾಗ ನಾನು ದನ ಮೇಯಿಸ್ತಾ ಇರ್ತೀನಿ, ವ್ಯವಸಾಯ. ಆಗ ಇಲ್ಲಿ ಬಂದು ಶಬ್ದ ಮಾಡಿ ಪ್ರಾಣಿಗಳನ್ನೆಲ್ಲ ಓಡಿಸಿದಾಗ ಬ್ಯಾಟ್ರಿ ಬಿಟ್ಟು ನೋಡಿದಾಗ ಲಿಂಗ ಕಾಣ್ತಾ ಇರುತ್ತೆ, ಪಳ ಹೊಳಿತಾ ಇರುತ್ತೆ. ಅಷ್ಟು ವರ್ಷಗಳಿಂದ ಪೂಜೆ ಇಲ್ಲ. ಇದು ಆವಾಗಿಂದ 1950ನೇ ಇಸ್ವಿಯಿಂದ 2000ನೇ ಇಸ್ವಿವರೆಗೂ ಪೂಜೆಯೇ ಇಲ್ಲದ ಈ ದೇವಸ್ಥಾನ ಲಿಂಗ ಮಾತ್ರ ಪ್ರಕಾಶಮಾನವಾಗಿ ಕಾಣ್ತಾ ಇರುತ್ತೆ. ಆವಾಗ ಅವರು ಮನಸ್ಸಿನಲ್ಲಿ ಎಲ್ಲ ಒಂದು 30 ಜನ ಗುಂಪಾಗಿ ಕಿತ್ತೂರು ಬಳಗ ಅಂತ ಒಂದು ಸಂಘ ಮಾಡಿಕೊಂಡು ದೇವಾಲಯವನ್ನ ಜೀರ್ಣೋದ್ಧಾರ ಮಾಡೋಣ ಅಂತ. ಹಣ ಇಲ್ಲ, ಲಕ್ಷಾಂತರ ರೂಪಾಯಿ ಹಣ ಬೇಕು. ಆಗ ವೀರೇಂದ್ರ ಹೆಗ್ಗಡೆ ಅವರ ಹತ್ರಕ್ಕೆ ಹೋಗೋಣ ಅಂತಾರೆ. ಬೇಡ, ಅಲ್ಲಿ ಹೋಗೋದು ಬೇಡ, ಬ್ಯಾಂಕ್ ಸಾಲನೂ ಬೇಡ, ನಾವೇ ಸಂಗ್ರಹ ಮಾಡೋಣ ಅಂತ 2000 ಇಸ್ವಿಯಿಂದ 2002ನೇ ಇಸ್ವಿ ಆಗಸ್ಟ್ವರೆಗೂ ಹಣ ಸಂಗ್ರಹಣೆಯನ್ನ ಮಾಡಿ ಈ ದೇವಾಲಯಕ್ಕೆ ಪಟ್ಟಣದಿಂದ ಬಂದವರು ಉಳ್ಕೊಳ್ಳೋದಕ್ಕೋಸ್ಕರ ಭಾಸ್ಕರ್ ನನ್ನ ಮನೆ ಎದುರುಗಡೆನೆ ಒಂದು ನಮ್ಮ ಶ್ರೀಮತಿಯವರು ದಾನವಾಗಿ ಕೊಟ್ಟಂತ 75-50 ಸೈಟ್ನಲ್ಲಿ ಯಾತ್ರಿ ನಿವಾಸವನ್ನ ಕಟ್ಟಿ ಈ ದೇವಾಲಯದ ರಿಪೇರಿ ಕೆಲಸವನ್ನ ಪ್ರಾರಂಭ ಮಾಡ್ತಾರೆ. 2002 ಆಗಸ್ಟ್ 4-5ರಲ್ಲಿ ಮೊದಲಗಡೆ ಇರುವ ಶಿವಲಿಂಗಕ್ಕೆ ಮತ್ತೆ ಅಭಿಷೇಕ ಪೂಜೆ ಪ್ರಾರಂಭ ಆಗುತ್ತೆ. ಇಂತಹ ಒಂದು ಪುಣ್ಯಕರವಾದ ದೇವಾಲಯ ಜೀರ್ಣೋದ್ಧಾರಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೆರವಿಲ್ಲ. ಕಾರಣ ಏನು ಅಂದ್ರೆ
ಅಲ್ಲಿ ಮನಮೋಹನ್ ಸಿಂಗ್ ಹಾಗೂ ಧರ್ಮಸಿಂಗ್ ಸರ್ಕಾರಕ್ಕೆ ಕಿತ್ತೂರು ಬಳಗ ಅರ್ಜಿ ರವಾನೆ ಮಾಡ್ತಾರೆ. 3 ತಿಂಗಳ ನಂತರ ಆ ಅರ್ಜಿ ಆಲ್ರೆಡಿ ಸಬ್ಮರ್ಜ್ಡ್ ಇನ್ ಕಬಿನಿ ರಿಸರ್ವಾಯರ್ ನೋ ಟೆಂಪಲ್ ಅಂತ ಕೊಡ್ತಾರೆ. ದೇವಾಲಯ ಇದೆ, ಕಂಬಗಳೆಲ್ಲ ಕಾಣ್ತಾ ಇದೆ, ಆದರೂ ಇದು ನೀರಿನಲ್ಲಿದೆ ಅನ್ನೋ ತರ ಅರ್ಥ ಬರುತ್ತೆ. ಆದ್ರಿಂದ ಇದು ಪುಣ್ಯಕ್ಷೇತ್ರವಾಗಿ ದಿನ ದಿನ ಪ್ರಚಾರಕ್ಕೆ ಬಂದು ಶಿವರಾತ್ರಿಯನ್ನ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಅಂದ್ರೆ ಈ ಒಂದು ದೇವಸ್ಥಾನಕ್ಕೆ ಸರ್ಕಾರದಿಂದ ಯಾವುದೇ ಒಂದು ಸಹ ಪರಿಹಾರ ಆಗಲಿ ಅಥವಾ ದೇವಸ್ಥಾನವನ್ನು ನಡೆಸೋದಕ್ಕೆ ಯಾವ್ದಾದ್ರು ಒಂದು ಮೊತ್ತಗಳಾಗ್ಲಿ ದೊರಕದೇ ಇದ್ರೂ ಸಹ ಒಂದು ತಮ್ಮ ಒಂದು ಗ್ರಾಮದಲ್ಲೇನೆ ಒಂದು ಕಿತ್ತೂರು ಬಳಗ ಅಂತ ಮಾಡಿಕೊಂಡು ಅದರ ಮೂಲಕ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ನೆರವೇರಿಸಿ ಪ್ರಸ್ತುತವಾಗಿ ಸಹ ಈ ಒಂದು ಕಿತ್ತೂರು ಬಳಗದಿಂದನೇ ಈ ದೇವಸ್ಥಾನದ ಪೂಜಾ ಕೈಂಕರ್ಯಗಳಾಗಿರ್ಬೋದು ಅಥವಾ ಇತರೆ ಕಾರ್ಯಗಳಾಗಿರ್ಬೋದು ನಡೆಸ್ಕೊಂತ ಹೋಗ್ತಾ ಇದ್ದೀರಾ. ಜೊತೆಗೆ ರವಿ ರಾಮೇಶ್ವರ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಇದು ಯಾಕೆಂದ್ರೆ ಬಳಗ ಅನ್ನೋದು ಒಂದು ಸಂಘ, ಅವರೆಲ್ಲರೂ ಉದ್ಯೋಗದಲ್ಲಿದ್ದಾರೆ. ರವಿ ರಾಮೇಶ್ವರ ಟ್ರಸ್ಟ್ ಅಲ್ಲಿ ಎಲ್ಲಾ ಧರ್ಮದವರು, ಯಾಕೆ ಅಂದ್ರೆ ಕ್ರೈಸ್ತ ಮುಸ್ಲಿಮ್ಸ್ ಸಹ ನಮ್ಮ ಸೇವೆನಲ್ಲಿದ್ದಾರೆ. ಎಲ್ಲಾ ಧರ್ಮದವರು ಸಹ ಇಲ್ಲಿ ಬಂದು ಹೋಗ್ತಾರೆ ದೇವಾಲಯಕ್ಕೆ. ನಾವು ಶಾಶ್ವತ ನಿಧಿ ಅಂತ ಒಂದು ಸ್ಥಾಪನೆ ಮಾಡಿದ್ದೀವಿ, FD ಇಟ್ಟಿದ್ದೀವಿ. ಅದಕ್ಕೆ 5,000 ರೂಪಾಯಿನ ಯಾರು ಕಾಣಿಕೆ ಕೊಡ್ತಾರೆ ಅವರ ಹುಟ್ಟಿದಬ್ಬ ಅಥವಾ ವೆಡ್ಡಿಂಗ್ ಡೇ, ವಿವಾಹ ದಿನ ಅಥವಾ ಫಾದರ್ ಸೆರೆಮನಿ ಅಂತ ದಿನ ಇಲ್ಲಿ ಪೂಜೆ ನಡೆಯುತ್ತೆ. ಅದನ್ನು ಮಾಡಿದಾಗಿಂದ ಜನಗಳು ಆಕರ್ಷಿತರಾಗಿ 27 ಲಕ್ಷ FD ಹೊಂದಿದೆ ಈ ದೇವಸ್ಥಾನ. ಅದರ ಬಡ್ಡಿ ಹಣದಲ್ಲಿ ಪೂಜೆ ನಡ್ಕೊಂಡು ಹೋಗ್ತಾ ಇದೆ. ಇದೇ ಅದಕ್ಕೆ ಮೂಲ ನಿಧಿ. ನಾನು ಅದಕ್ಕೆ ಒಂದು ವಿಷನ್ ಹಾಕೊಂಡಿದ್ದೀನಿ. ಯಾಕೆಂದ್ರೆ ನನ್ನ ವಯಸ್ಸಿಗಾಗಲೇ 63 ಆಗ್ತಾ ಇದೆ. ನಾವು ಇನ್ನೂ ಆದಷ್ಟು ಇದನ್ನ ಪ್ರಚಾರ ಮಾಡಿ 50 ಲಕ್ಷ ಮೂಲ ನಿಧಿಯನ್ನ ಇಡಬೇಕು ಈ ದೇವಸ್ಥಾನಕ್ಕೆ ಅನ್ನೋದು ಒಂದು ಕನಸಿದೆ ನನಗೆ. 1960ರ ದಶಕದಲ್ಲಿ ಕಬಿನಿ ಜಲಾಶಯದ ಒಂದು ನಿರ್ಮಾಣದ ಸಮಯದಲ್ಲಿ ಹಳೆಯ ಕಿತ್ತೂರು ಗ್ರಾಮ ಮುಳುಗಡೆಯಾದಾಗ ಈ ದೇವಾಲಯವನ್ನು ಹೇಗೆ ಸ್ಥಳಾಂತರಿಸಲಾಯಿತು, ಆ ಸಮಯದಲ್ಲಿ ನಡೆದ ಪವಾಡಗಳ ಬಗ್ಗೆ ಸಾಕಷ್ಟು ಜನ ಇಂದಿಗೂ ಸಹ ಮಾತನಾಡ್ತಾರೆ. ಅದರ ಬಗ್ಗೆ ನೀವೇನು ಹೇಳ್ತೀರಾ? ಇದನ್ನ ಪವಾಡ ಅನ್ನೋಕ್ಕಿಂತ ನಾವು ಆ ಭಗವಂತನ ಲೀಲೆ ಅಂತ ಹೇಳ್ಬೋದು. ಲೀಲೆ ಪವಾಡ ಎಲ್ಲ ಒಂದೇ. ಇದ್ದಕ್ಕಿದ್ದ ಹಾಗೆ ಕೇರಳದಲ್ಲಿ ಹುಟ್ಟಿ ಬರುವ ಕಪಿಲಾ ನದಿ, ಕಾವೇರಿಗೆ ಮಹಾನದಿ ಉಪನದಿಯಾದಂತಹ ಈ ಜೀವ ನದಿ ಇಡೀ ಕರ್ನಾಟಕದ ಗೌರವವನ್ನೇ ಕಾಪಾಡುವಂತಹ ಕಪಿಲಾ ನದಿಗೆ ಅಣೆಕಟ್ಟೆ ಕಟ್ಟುವ ಒಂದು ಯೋಜನೆ ಪ್ರಾರಂಭ ಆಗುತ್ತೆ. ಇದನ್ನ ಸರಗೂರು ತಾಲೂಕಾಗಿದೆ ಇವಾಗ. ಇಟ್ನಾ ಎಂಬ ಗ್ರಾಮದ ಬಳಿ ಅಣೆಕಟ್ಟೆಯನ್ನು ಕಟ್ಟಬೇಕೆಂದು ವಿಶ್ವೇಶ್ವರಯ್ಯನವರು ಅದಕ್ಕೆ ಸ್ಕೆಚ್ ಒಂದು ಯೋಜನೆಯನ್ನು ಹಾಕ್ಕೊಡ್ತಾರೆ. ಆದರೆ ಆವಾಗ ಇದ್ದಂತಹ ಭೋಗಮಲ್ಲಯ್ಯ ಸರಗೂರು ಅವರು ರಾಜಕೀಯ ವ್ಯಕ್ತಿಯಾಗಿ ಅವರು ಇಲ್ಲಿ ಕಟ್ಟಿದ್ರೆ ಇಡೀ ಗುಂಡ್ಲುಪೇಟೆ ಹಾಗೂ ಸುಣ್ಣದ ಬೇಗೂರು ಹುಣಸೂರು ರಸ್ತೆಯೇ ಹೊರಟೋಗುತ್ತೆ, ಆದ್ದರಿಂದ ಮುಳುಗಡೆ ಆಗುತ್ತೆ, ಇಲ್ಲಿ ಬೇಡ ಅಂತ ಹೇಳಿ ಅದಕ್ಕೆ ಒತ್ತಡ ತಂದು ಆ ಅಣೆಕಟ್ಟೆಯನ್ನ ಬಿದರಹಳ್ಳಿ ಹಾಗೂ ಬೀಚನಹಳ್ಳಿ ನಡುವೆ ಕಿತ್ತೂರು ಮಡ್ ಬ್ಯಾಂಕ್ ಮಾಡಿಕೊಂಡು ಕೆಮ್ಮಣ್ಣನ್ನೆಲ್ಲ ಸುರಿದು ಬುಲ್ಡೋಜರ್ ಸ್ಕೇಪರಲ್ಲಿ ಎಲ್ಲವನ್ನು ಮಟ್ಟ ಮಾಡ್ತಾ ಕಲ್ಲು ರಿವಿಟ್ಮೆಂಟ್ ಮಾಡಿ ನದಿಗೆ ಅಡ್ಡಲಾಗಿ ಮರಳು ಮೂಟೆಗಳನ್ನೆಲ್ಲ ಹಾಕಿ ನೀರನ್ನ ತಡೆದು ಅಣೆಕಟ್ಟೆಯನ್ನು ಕಟ್ಟಿದ್ದ ನಾನು ಕಣ್ಣಾರೆ ಕಂಡಿದ್ದೇನೆ. ಯಾಕೆಂದ್ರೆ ನಾನು 62ನೇ ಇಸ್ವಿಯಲ್ಲೇ ಹುಟ್ಟಿದ್ದು. ಈ ಅಣೆಕಟ್ಟೆ ಪ್ರಾರಂಭ ಆಗಿದ್ದು 68-70ರಲ್ಲಿ, 75ಕ್ಕೆ ಪೂರ್ಣಗೊಳ್ಳುತ್ತೆ. ಅದರಿಂದ ಆ ಜಲಾಶಯ ಕಟ್ಟಕ್ಕೆ ಮುಂಚೆ ನಾನು ಜನಿಸಿದ್ರಿಂದ ಆ ನೀರು ನಿಂತಿರುವ ಜಲಾಶಯದಲ್ಲಿ ಅಲ್ಲೆಲ್ಲ ಅಡ್ಡಾಡಿದ್ದೀನಿ ನಾನು. ಆದ್ರಿಂದ ಅಂತ ಸನ್ನಿವೇಶದಲ್ಲಿ 1972-75 ಸಬ್ಮರ್ಜ್ಡ್ ಕಬಿನಿ ರಿಸರ್ವಾಯರ್ 33 ವಿಲೇಜಸ್ ಬರೆದು ಬಿಟ್ಟಿದ್ದಾರೆ ಗೆಜೆಟ್ ಅಲ್ಲಿ. 33 ಹಳ್ಳಿಗಳನ್ನ ನೀರಿನಲ್ಲಿ ಆಹುತಿ ತಗೊಂಡಿದೆ ಈ ಅಣೆಕಟ್ಟೆ. ಅದರಲ್ಲಿ ಕಿತ್ತೂರು ಸಹ. ಯಾಕೆಂದ್ರೆ ಆ ಅಣೆಕಟ್ಟೆ ಕಟ್ಟುವಾಗ ಬಹಳಷ್ಟು ದೇವಾಲಯಗಳು, ಬಹಳಷ್ಟು ಗ್ರಾಮಗಳೆಲ್ಲ ನೀರಿನಲ್ಲಿ ಹೊರಟೋಯ್ತು. ಆದರೆ ಒಂದು ಪವಾಡ ಅಂತ ಹೇಳಿದ್ರೆ ನೋಡಿ, ನಾವು ಕುಳಿತಿರುವ ಜಾಗ 2284 ಅಡಿ ಸಮುದ್ರ ಮಟ್ಟದ ಎತ್ತರದಲ್ಲಿರುವ ಕಾರಣ ಆ ಜಲಾಶಯ ಪೂರ್ತಿಯಾದರೂ ಸಹ ಕ್ರೆಸ್ಟ್ ಗೇಟ್ ಇಂದ ನಂಜನಗೂಡಿಗೆ ಹೋಗಿ ಟಿ ನರಸೀಪುರಕ್ಕೆ ಹೆಚ್ಚಿಗೆ ನೀರು ಹೋಗುತ್ತೆ ಹೊರತು ಈ ನಾವು ದೇವಾಲಯದ ಬಳಿಗೆ ನೀರೇ ಬರುವುದಿಲ್ಲ. ಆದರೂ ಸಹ ಆ ಬ್ಯಾಕ್ ವಾಟರ್ ಕಬಿನಿ ಹಿನ್ನೀರಿನಲ್ಲಿ ನಾವು ತೆಪ್ಪೋತ್ಸವ ಮಾಡ್ತಾ ಇದ್ದೀವಿ ಈಗ. ಆದ್ರೆ ಈ ಅಣೆಕಟ್ಟೆ ಕಟ್ಟುವಾಗ ಅವ್ರಿಗೆಲ್ಲ ಪರಿಹಾರ ಕೊಟ್ಟು ಎಲ್ಲ 33 ಹಳ್ಳಿಗಳಿಗೂ ಸ್ಥಳಾಂತರ ಮಾಡುವಾಗ ಗೊಂದಲ ಆಯ್ತು, ಬಹಳ ಕಣ್ಣೀರೇ ಬಂತು. ನಮ್ಮ ತೋಟ, ಗದ್ದೆ, ಹೊಲ ಎಲ್ಲವೂ ನೀರಿನಲ್ಲಿ ಮುಳುಗೋಯ್ತು. ನಮಗೆಲ್ಲ ಪುನರ್ವಸತಿ ಗ್ರಾಮ ಅಂತ ಹೇಳಿ ತೆರನೆಮಂಟಿ, ಬಿದರಹಳ್ಳಿ, ಉಯ್ಯಂಬಳ್ಳಿ, ಬಸಾಪುರ, ಕಳಸೂರು, ಕೆಂಚನಹಳ್ಳಿ, ಇವೆಲ್ಲ ಬೇಗೂರು,
ಎಲ್ಲ ಮೂರ್ಬಾಂದು ಎಲ್ಲ ಹೊಸ ಗ್ರಾಮಗಳು. ಆ ಕಡೆಗೆ ಹೋದ್ರೆ ನೀರಿನಿಂದ ಬ್ಯಾಕ್ವಾಟ್ರಲ್ಲಿ ಅಂತರ್ಸಂತೆಯಿಂದ ಪ್ರಾರಂಭ ಎಲ್ಲ ಸೋಗಳ್ಳಿ, ಹೊಸಳ್ಳಿ, ಮಳಲಿ, ಮಗ್ಗೆ, ಕೇರ್ಪುರ ಇವೆಲ್ಲ ಹೊಸ ಗ್ರಾಮಗಳು. ಹಳೆ ಗ್ರಾಮಗಳಾಗಿದ್ದವೆಲ್ಲ ನೀರಿನಲ್ಲಿ ಮುಳುಗೋಯ್ತು. ಆದ್ರಿಂದ ಇಂಥ ಕಾಲದಲ್ಲಿ ನಾನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೋದೆ. ಯಾಕಂದ್ರೆ ಎಲ್ರಿಗೂ TC ಕೊಟ್ಬಿಟ್ರು, ನೀವು ಓದಿದ್ರೆ ಓದಿ, ಬಿಟ್ರೆ ಬಿಡಿ ಅಂದ್ಬಿಡ್ತು ಗೌರ್ಮೆಂಟ್. ಎಲ್ಲರೂ ಎಜುಕೇಶನ್ ವಿದ್ಯಾಭ್ಯಾಸದಿಂದ ವಂಚಿತರಾದರು. ಅಂತ ಸಂದರ್ಭದಲ್ಲಿ ಈ ದೇವಾಲಯ ಪೂಜೆ ಅವಾಗಲೇ ನಿಂತೋಯ್ತು ಮುಳುಗಡೆ ಆದಾಗ. ಆದ್ರಿಂದ ಇದು ಪವಾಡ ಅಂತ ಹೇಳ್ಬೇಕು. ಪುನರ್ವಸತಿಯಾಗಿ 75-50 ನಿವೇಶನ ಅಡಿಗಳ ನಿವೇಶನ ಪಡ್ಕೊಂಡು ಈಗ ಅಲ್ಲಿ ವಾಸ ಇದ್ದೀವಿ. 2 ಕಿಲೋಮೀಟರ್ ದೂರದಲ್ಲಿ ದೇವಸ್ಥಾನ ಇದೆ. ಇದು ಕಾಡಾಗಿತ್ತು. ಈ ದೇವಸ್ಥಾನ ಎಲ್ಲ ಗಿಡ ಮರ ಬೆಳ್ಕೊಂಡಿತ್ತು. ನಾನು ಮೊದಲೇ ಕಿತ್ತೂರು ಬಳಗ ಜೀರ್ಣೋದ್ಧಾರ ಮಾಡಿ ನಮಗೆ ಪೂಜೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೆ. ಸರ್, ಈ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಶಿವಲಿಂಗದ ಒಂದು ವಿಶೇಷತೆಯ ಬಗ್ಗೆ ನಮ್ಮ ಕೇಳುಗರ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ. ಖಂಡಿತ ತುಂಬ ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ಅಷ್ಟಮಂಗಳ ಪ್ರಶ್ನೆ ಬೆಳಿಗ್ಗೆ 9 ಗಂಟೆಗೆ ಶುರು ಆಗಿ ರಾತ್ರಿ 9:30 ಆದರೂ ಪ್ರಶ್ನಾವಳಿ ನಡೀತಾ ಇತ್ತು ಈ ದೇವಸ್ಥಾನದಲ್ಲಿ. ಇಂಥ ಎಲ್ಲರೂ ಸಾರ್ವಜನಿಕರು ಪ್ರಶ್ನೆ ಕೇಳ್ಬೋದು, ನೀವೇನು ಕೇಳ್ತಾ ಇದ್ದೀರೋ ಹಾಗೆ. ಆಗ ಎಲ್ಲರೂ ಪ್ರಶ್ನೆ ಕೇಳಿದ್ರು. ನಾನು ಪ್ರಶ್ನೆಯನ್ನ ಕೇಳಿರಲಿಲ್ಲ. ಆಗ ನೀವು ಅರ್ಚಕರಾಗಿ ನೀವು ಒಂದು ಪ್ರಶ್ನೆ ಕೇಳಿ 1-2 ಅಂತ ಕೇಳಿದ್ರು. ಪುತ್ತೂರು ನಾಗೇಶ್ ಭಟ್ರು, ತ್ರಿವೇಂದ್ರಂ ಎಲ್ಲ ಸ್ವಾಮೀಜಿಯವರು, ಮಂಜುನಾಥ ಶ್ರೋತಿ, ಇವರು ಸಾಮವೇದ ಮಹಾಮಂಡಲ ಅವರೆಲ್ಲ ಇದ್ರು. ಆವಾಗ ನಾನು ಕೇಳಿದ ಪ್ರಶ್ನೆ ಈ ಶಿವಲಿಂಗದ ಬಗ್ಗೆನೆ. ಎಲ್ಲಿ ನೋಡಿ, ಒಳಗಡೆ 3.5 ಅಡಿ ಎತ್ತರ ಚತುಷ್ಪಾಣಿ ಪೀಠದಲ್ಲಿ ಬೃಹದಾಕಾರವಿದೆಯಲ್ಲ ಲಿಂಗ, ಈ ಲಿಂಗವನ್ನು ನಾನು ಅಳತೆ ಮಾಡಿದ್ದೇನೆ ಅಂತಂದೆ. ಆಗ ಅಲ್ಲಿ ಇದ್ದಂಥ ಜ್ಯೋತಿಷಿಗಳೆಲ್ಲ ದೇವರನ್ನ ಯಾಕೆ ಅಳತೆ ಮಾಡಿದ್ರಿ ನೀವು ಅಂತ ಕೇಳಿದ್ರು. ನಾವು ಅಲ್ಲಿಗೆ ನಾಗಾಭರಣ ಮಾಡಿಸೋದಾಗ್ಲಿ, ಮುಖವಾಡ ಮಾಡಿಸೋದಾಗ್ಲಿ, ಪ್ರಭಾವಳಿಯನ್ನು ಆಭರಣ ಮಾಡಿಸೋವಾಗ ದೇವರ ಅಳತೆಯನ್ನು ತಗೊಂಡ್ವಿ. ನನ್ನ ಪ್ರಶ್ನೆ ಹೇಗೆ ಅಂದರೆ, ಆ ಗರ್ಭಗುಡಿಗಿಂತನೂ ದೊಡ್ಡದಾಗಿದೆಯಲ್ಲ ಶಿವಲಿಂಗ, 2 ದ್ವಾರ ಇದೆ, ಅದರಿಂದ ಒಳಗಡೆ ಹೋಗೋಕ್ಕೆ ಆಗಲ್ಲ, ಅಷ್ಟು ದೊಡ್ಡದಿದೆಯಲ್ಲ. ಈ ದೇವರನ್ನ ದೇವಾಲಯ ಕಟ್ಬಿಟ್ಟು ಆಮೇಲೆ ಹೆಂಗೆ ತಗೊಂಡೋಗಕ್ಕೆ ಸಾಧ್ಯ, ಒಳಗಡೆಗೆ ಆಗಲ್ವಲ್ಲ, ಹೆಂಗೆ ಅಂತ ಕೇಳಿದೆ ಪ್ರಶ್ನೆ. ಆಗ ಅವರು ಹೇಳಿದ ಉತ್ತರ, ಇಲ್ಲ, ರಾಮ ಬಂದು ಹೋದಾಗ ಶಿವಲಿಂಗವೇ ಸ್ಥಾಪನೆ ಆಯಿತು. ರವಿವರ್ಮ ರಾಜ ಸಣ್ಣ ಗುಡಿ ಕಟ್ಟಿದ್ದ, ಆ ಲಿಂಗವನ್ನೇ ಅನುಸರಿಸಿಕೊಂಡು ಮುಂದ್ಗಡೆಗೆ ಕಟ್ಟಡಗಳನ್ನು ಕಟ್ಟಿದ್ದಾರೆ ಹೊರತು ಲಿಂಗವನ್ನು ಒಳಗಡೆ ತಗೊಂಡೋಗಿಲ್ಲ ಅನ್ನೋದು ಬಂತು. ಈ ತರ ಇರುವಾಗ ಆ ಬೃಹದಾಕಾರವಾದ ಶಿವಲಿಂಗ, ಅದರಲ್ಲಿ ವಿಶೇಷತೆ ಏನು ಅಂದ್ರೆ, ಅಭಿಷೇಕ ಮಾಡ್ತಾ ಇದ್ರೆ ಹಾಲಿನ ಅಭಿಷೇಕ ಮಾಡುವಾಗ ಎದುರುಗಡೆ ಕಾಣುವ ಬೃಹದಾಕಾರವಾದ ನಂದಿ ಶಿವನ ಹಣೆಯಲ್ಲಿ ಕಾಣುತ್ತೆ. ಬಿಂಬ ಅಂದ್ರೆ ಹಾಲಿನಲ್ಲಿ ಅದರ ನೆರಳು ಕಾಣುತ್ತೆ. ಇಲ್ಲಿ ಕೂತಿರೋ ಭಕ್ತಾದಿಗಳೆಲ್ಲ ಶಿವನ ಮೇಲೆ, ಲಿಂಗದ ಮೇಲೆ ಕಾಣ್ತಾರೆ. ಆ ರೀತಿ ಶೈಲಿಯಲ್ಲಿ ಕಟ್ಟಿದ್ದಾರೆ. ಆ ಶಿವಲಿಂಗದ ಮೇಲೆ 3 ಗೆರೆಗಳು ಬಾಣದ ಗುರುತಿದ್ರು ಸಹ ಆ ಹಣೆಯ ವಿಭೂತಿ ರೇಖೆಯ ಬಳಿ ಎಲ್ಲವೂ ಮುಂದೆ ಇರತಕ್ಕಂಥ ಜನಗಳೆಲ್ಲ ಅದರಲ್ಲಿ ಕಾಣಿಸ್ತಾರೆ. ಇದಕ್ಕೆ ಅಭಿಷೇಕ ಮಾಡುವಾಗ ಧಾರಾಪಾತ್ರೆ ಅಂತಿದೆ, ಅದನ್ನ ತಗಲಾಕ್ಬಿಟ್ಟಿದೆ. ಅದರಿಂದ ಹಾಲು ನಿಧಾನವಾಗಿ ಬೀಳ್ತಾ ಇರುತ್ತೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು, ಬಾಳೆಹಣ್ಣು ಇದನ್ನೆಲ್ಲ ಅಭಿಷೇಕ ಮಾಡುವಂತಹ ಶಿವಲಿಂಗದ ನೀರನ್ನ ನಾವು ಸಂಗ್ರಹಣೆ ಮಾಡಲಿಕ್ಕೆ ಪಕ್ಕದಲ್ಲಿ ಅವಕಾಶ ಇದೆ. ಅದಾದ್ಮೇಲೆ ಭಕ್ತಾದಿಗಳು ಸಹ ಅದನ್ನ ಪ್ರೋಕ್ಷಣೆ ಮಾಡ್ಕೋಬಹುದು. ಆ ಥರ ಹೊರಗಡೆ ಅದಕ್ಕೆ ಅವಕಾಶ ಇದೆ. ಇಷ್ಟೆಲ್ಲ ಆ ಲಿಂಗ ಬೃಹದಾಕಾರವಾಗಿರೋದು. ಇದರಲ್ಲಿ ಒಂದು ವಿಶೇಷತೆ ಲಿಂಗದ್ದೇನು ಅಂದ್ರೆ, ಸಾಲಿಗ್ರಾಮ ಶಿಲೆಯಲ್ಲಿ ಕೆತ್ತಲ್ಪಟ್ಟಿದೆ. ಕೃಷ್ಣ ಶಿಲೆ ಆ ಲಿಂಗ. ಇನ್ನೊಂದು ಬಹಳ ಸೋಜಿಗ ಅಂತಂದ್ರೆ, ಇತ್ತೀಚಿನ ದಿನದಲ್ಲಿ ಮೋದಿ ಸರ್ಕಾರ ಬಂದಾಗ ಅಯೋಧ್ಯೆಯಲ್ಲಿರುವ ಬಾಲರಾಮನು ಸಹ ಇದೇ ಜಾತಿಯ ಕಲ್ಲನ್ನು ಬಳಸಿದ್ದಾರೆ. ಶ್ರೀರಾಮ ಬಾಲರಾಮನ ಲಿಂಗ ಎರಡೂ ಕಲ್ಲು ಒಂದೇ ಆಗಿದೆ. ಅದಲ್ಲದೆ ಒಂದು ಅದೃಷ್ಟ ಏನಪ್ಪಾ ಅಂದ್ರೆ, HD ಕೋಟೆ ತಾಲೂಕಿನ ಕಲ್ಲೇ ಅಲ್ಲಿಗೆ ಸರ್ಟಿಫೈಡ್, ಅದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಒಂದು ವಿಶೇಷ. ಅದೇ ಶಿಲೆಯಲ್ಲಿ ಇರುವ ಬೃಹದಾಕಾರವಾದ ಶಿವಲಿಂಗ ಬಹಳ ಅದ್ಭುತವಾಗಿದೆ. ಇದಕ್ಕೆ ನಾಗಾಭರಣವನ್ನ ಧರಿಸ್ಬಿಟ್ರಂತೂ ಇಡೀ ಕೈಲಾಸವನ್ನೇ ನೋಡ್ದಂಗೆ ನಮಗೆ ಭಾಸವಾಗುತ್ತೆ. ಇದು ಈ ಲಿಂಗದ ವಿಶೇಷತೆ. ಜೊತೆಗೆ ಲಿಂಗದ ಎದುರಿಗೆ ಯಾರು ಕೂತ್ಕೊಳ್ಳೋ ಹಾಗಿಲ್ಲ, ಮಧ್ಯದಲ್ಲಿ ಜಾಗ ಬಿಡಬೇಕು. ಅದರ ವೇವ್ಸ್, ಅಲೆಗಳೋಪಾದಿಯಲ್ಲಿ ಆ ನಂದಿಗೆ ಹೋಗ್ತಾ ಇರುತ್ತೆ ಲಹರಿಯಂತೆ. ಆದ್ದರಿಂದ ಆ ಕಡೆ ಈ ಕಡೆ ಕೂತು ಆ ಲಿಂಗಕ್ಕೆ ಕಾಣದೇ ಆದಾಗ ಕತ್ತಲಾಗುತ್ತೆ. ಕರೆಂಟ್, ವಿದ್ಯುತ್ ಇಲ್ಲದೆ ಹೋದ್ರೆ ನಾವು ಸೂರ್ಯನ ಬೆಳಕನ್ನ ಪ್ರತಿಫಲನ ಮಾಡಿ ಲಿಂಗವನ್ನ ತೋರಿಸ್ತೇವೆ. ಆದ್ದರಿಂದ ಸೂರ್ಯನ ಬೆಳಕಿಂದ, ರವಿಯ ಬೆಳಕಿನ ಸಹಾಯದಿಂದ ನೋಡುವ ರವಿರಾಮೇಶ್ವರ ಅಂತ ಹೇಳ್ಬೋದು ನಾವು. ಮತ್ತೊಂದು ರೀತಿಯಲ್ಲಿ ಸೂರ್ಯನ ಬೆಳಕಿನ ಒಂದು ಪ್ರತಿಬಿಂಬದ ಮೂಲಕ ನಾವು ಶಿವನನ್ನ ನೋಡುವಂತ ಅವಕಾಶ ಇಲ್ಲಿ ಸಿಗುತ್ತೆ.
ಸರ್, ಈ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ಬೇರೆ ಯಾವೆಲ್ಲ ದೇವರುಗಳ ವಿಗ್ರಹಗಳನ್ನ ನಾವು ಕಾಣಬಹುದು? ದೇವಾಲಯ ಅಂದಮೇಲೆ ನಮ್ಮ ಹಿಂದೂ ಧರ್ಮದಲ್ಲಿ ನೋಡಿ, ದುಡ್ಡುಗೋಸ್ಕರ ಲಕ್ಷ್ಮೀನ ಪ್ರಾರ್ಥನೆ ಮಾಡೋದು, ವಿದ್ಯೆಗೋಸ್ಕರ ಸರಸ್ವತಿನ ಮಾಡೋದು, ಬುದ್ಧಿಗೋಸ್ಕರ ಗಣಪತಿ ಪ್ರಾರ್ಥನೆ ಮಾಡೋದು, ಗಣಪತಿ ಹೋಮ ಮಾಡಿಸೋದು, ಸರ್ವ ಕಷ್ಟಗಳ ಪರಿಹಾರಕ್ಕೆ ಶಿವನ ಧ್ಯಾನ ಮಾಡೋದು, ಹೀಗೆ ನಾನಾ ಲಕ್ಷಾಂತರ ಕೋಟ್ಯಂತರ ದೇವರುಗಳಿದೆ. ಆದರೆ ಈ ದೇವಾಲಯದಲ್ಲೂ ಸಹ 120 ವಿಗ್ರಹಗಳಿದ್ದಂಥ ದೇವಾಲಯ. ಅಷ್ಟೆಲ್ಲ ಇತಿಹಾಸದ ಸಂಶೋಧನೆಯಿಂದ ಬಂತು, ಶಾಸನಗಳಿಂದ ತಿಳಿದು ಬಂತು. ಇಷ್ಟೆಲ್ಲ ದೇವರು ಮಾಡಿಸ್ಬೇಕಾದ್ರೆ ಹಣ ಬೇಕಲ್ಲ. ನಾವು ಬರೀ ದೇವಸ್ಥಾನ ರಿಪೇರಿ ಮಾಡಿ ಗಿಡ ಗಂಟೆ ತೆಗೆದು ಒಳಗಡೆ ಅಚ್ಚುಕಟ್ಟು ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಆಗ್ತಾ ಇದೆಯಲ್ಲ, ಇದು ಶಿವ ಒಂದೇ ಸಾಕು, ಪಾರ್ವತಿ ಸಾಕು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಆದರೆ ಕಿತ್ತೂರು ಬಳಗದವರು ಇಲ್ಲ, ಶಿವಗಣಗಳಾದರೂ ಇರಲಿ, ಶಿವಗಣಗಳಾದರೂ ಇರಲಿ. ಗಣ, ಶಿವಗಣ ಅಂತಂದ್ರೆ ಏನು? ಪಂಚಾಯತ ದನದ ದೇವರುಗಳು. ಅಭಿಷೇಕದಲ್ಲಿ ಪಂಚಾಯತ ದೇವರುಗಳನ್ನು ನಾವು ಪೂಜೆ ಮಾಡ್ತೇವೆ. ಅಂಬಿಕೆ, ಗಣಪತಿ, ಆದಿತ್ಯ ಇವೆಲ್ಲವನ್ನ ಮಾಡ್ತೇವೆ. ಆ ರೀತಿ ಇದ್ದಂಥ ಈ ದೇವಾಲಯಕ್ಕೆ ಒಂದು ಸೀಮಿತವಾದ ವಿಗ್ರಹಗಳನ್ನು ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಕಿತ್ತೂರು ಬಳಗದ ಸಭೆ ತೀರ್ಮಾನ ಮಾಡುತ್ತೆ. ಆವಾಗ ನೂತನವಾಗಿ ಒಂದು ನೆನಪಿಟ್ಕೊಳ್ಳಿ, 2002 ಆಗಸ್ಟ್ 4-5 ಪೂಜೆ ಪ್ರಾರಂಭವಾದ ಈ ದೇವಾಲಯ 2015ನೇ ಇಸವಿ ಫೆಬ್ರವರಿ 7, 8, 9 ನೂತನ ವಿಗ್ರಹಗಳು ಇಲ್ಲಿ ಸ್ಥಾಪನೆ ಆಗ್ತವೆ ಕಿತ್ತೂರು ಬಳಗದ ನೆರವಿಂದ. ಇದು ಸರ್ಕಾರ ಅಲ್ಲ. ಏನೆಲ್ಲ ವಿಗ್ರಹಗಳಿದೆ? ನಾನು ಪ್ರಧಾನ ಅರ್ಚಕನಾಗಿ ದಿನ ಸಂಕಲ್ಪ ಪೂಜೆ ಮಾಡುವಾಗ ಆ ಎಲ್ಲ ದೇವರ ಹೆಸರನ್ನ ಸಂಕಲ್ಪದಲ್ಲಿ ಸೇರಿಸಿಕೊಳ್ತೇನೆ. ಜನಧ್ವನಿ ಕೇಳೋದರಿಗೆ ಈಗ ಆ ದೇವರುಗಳ ಸಂಕಲ್ಪ ಇಡೀ ರೇಡಿಯೋ ಕೇಳೋರು ಎಲ್ಲರಿಗೂ ಆಗ್ಲಿ ಅಂತ ನಾನು ಇಷ್ಟಪಡ್ತೇನೆ. ಅಂದ್ರೆ ಕಪಿಲಾ ತೀರೆ ಮಹಾಮಹಿಮಾನ್ವಿತ ಪಾರ್ವತಿ ಸಮೇತ ಶ್ರೀ ರವಿರಾಮೇಶ್ವರ ಸ್ವಾಮಿ, ಸಪರಿವಾರ ಸಮೇತ ಅಂದ್ರೆ ಎಲ್ಲ ಪರಿವಾರಗಳು, ಬಲಮುರಿ ಮಹಾಗಣಪತಿ, ಸೂರ್ಯನಾರಾಯಣ, ಕಾರ್ತಿಕೇಯ ಸುಬ್ರಹ್ಮಣ್ಯ, ಲಕ್ಷ್ಮೀ ವಿಷ್ಣು ಸ್ವರೂಪ ರಂಗನಾಯಕಿ ಸಮೇತ ಬಿಳಿಗಿರಿ ರಂಗನಾಥ ಸ್ವಾಮಿ, ಆಂಜನೇಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಶಂಕರ ಭಗವತ್ಪಾದಾಚಾರ್ಯ, ದಕ್ಷಿಣಾಮೂರ್ತಿ, ಚಂಡಿಕೇಶ್ವರ, ನಾಗದೇವತಾ ಸುಬ್ರಹ್ಮಣ್ಯೇಶ್ವರ, ಪತ್ನಿ ಸಪತ್ನಿ ಸಮೇತ ಆದಿತ್ಯಾದಿ ನವಗ್ರಹ, ಮಹಾಪಾರ್ವತಿ, ಮಹಾನಂದಿ, ಇಷ್ಟು ವಿಗ್ರಹಗಳು ಇಲ್ಲಿ ಶಾಸ್ತ್ರೋಕ್ತವಾಗಿ ಒಳ್ಳೆ ಮುಹೂರ್ತದಲ್ಲಿ ಸ್ಥಾಪಿತವಾಗಿದೆ. ಇದರಿಂದ ಇಲ್ಲಿ ಬರುವ ಜನರಿಗೆಲ್ಲ ನಾನು ಹೇಳಿದ ಎಲ್ಲ ದೇವರುಗಳನ್ನು ದರ್ಶನ ಭಾಗ್ಯ ಮಾಡುವಂತ ಯೋಗ ಇದೆ. ಕೆಲವರು ಅವರವರ ಕಷ್ಟ ಕಾರ್ಪಣ್ಯಕ್ಕೆ ಎಲ್ಲವನ್ನೂ ಮಾಡ್ಕೋಬಹುದು. ಮಕ್ಕಳು ಹಠ ಮಾಡ್ತು ಅಂದ್ರೆ ಚಂಡಿಕೇಶ್ವರ ಇದೆ. ವಿದ್ಯೆಗೆ ಅಕ್ಷರ ಕಲಿಬೇಕು, ಪುಸ್ತಕ ಪೂಜೆ ಮಾಡಬೇಕು ಅಂದಾಗ ಸರಸ್ವತಿ ಇದೆ. ಹಾಗೇನೆ ಪಾರ್ವತಿ ಇದೆ, ನಂದಿ ಇದೆ. ನಂದಿಯ ಕಿವಿಯಲ್ಲಿ ಇಲ್ಲಿ ಜನರು ಪ್ರಾರ್ಥನೆ ಮಾಡ್ಕೋತಾರೆ. ಅಂಥವರಿಗೆಲ್ಲ ಸಂತಾನ, ಕಲ್ಯಾಣ ಕಾರ್ಯ, ಆರೋಗ್ಯ, ಭಾಗ್ಯ ಎಲ್ಲವೂ ದೊರಕುವಂಥ ಒಂದು ಬಹಳ ವಿಶೇಷವಾದ ದೇವಾಲಯ. ಏನ್ ಮಾಡ್ತಾರೆ ಭಕ್ತಾದಿಗಳು? ಬಂದು ಇಲ್ಲಿ ಪೂಜೆ ನೋಡ್ಕೊಳ್ತಾರೆ, ತೀರ್ಥ ಪ್ರಸಾದ ಪಡ್ಕೊಂಡು ಪ್ರದಕ್ಷಿಣೆಯನ್ನ ಮಾಡಿ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಕೈ ಮುಗಿದು ಇಳಿದು ಹೋಗುವಾಗ ನಂದಿಯ ಕಿವಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ಅವೆಲ್ಲವೂ ಸಿದ್ಧಿಯಾಗುವಂತಹ ದೇವಾಲಯ. ಇದು ಇಲ್ಲಿಯ ವಿಗ್ರಹಗಳ ವಿಶೇಷತೆ. ಇದು ನೀವೇ ಹೇಳ್ತಿರಲ್ಲ, ಕೇಳಿದ್ದನ್ನು ಕೊಡುವ, ಅದ್ರ ಬಗ್ಗೆ ಒಂದಷ್ಟು ಹೇಳಿ. ಇಲ್ಲಿ ಒಬ್ರು ಅಂಚೆ ಇಲಾಖೆಯವರೊಬ್ರು ಬಂದಿದ್ರು. ಅವರು ಯೂಟ್ಯೂಬ್ ಎಲ್ಲ ನಡೆಸ್ತಾರೆ. ಹಾಗೆ ಪತ್ರಿಕಾ ಅವರು ವರದಿಗಾರರು, ಅದ್ರ ಜೊತೆಗೆ ಅವರು ಲೇಖನಕಾರರು. ಅವರಿಗೆ ಬಹಳ ಖುಷಿ ಆಯ್ತು. ಇಲ್ಲಿಯ ಪವಾಡಗಳನ್ನೆಲ್ಲ ಕೇಳಿದ್ರು. ಬಸವನ ಕಿವಿನಲ್ಲಿ ಸಂತಾನ ಆಗುತ್ತೆ ಅಂದಾಗ ಅದು ಅದರ ಅನುಭವ ಆಯ್ತು, ಎಲ್ರಿಗೆಲ್ಲ ಆಗಿರೋದು. ಅದರಿಂದ ಅವರು ಕೇಳಿದ್ದನ್ನು ಕೊಡುವ ರವಿರಾಮೇಶ್ವರ ಅಂತ ಒಂದು ವಿಡಿಯೋನೇ ಮಾಡಿದ್ರು. ಅದು ಹೇಗೆ ಅಂದ್ರೆ, ನಾವು ಏನೆಲ್ಲ ಅಲ್ಲಿ ಕಿವಿಯಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಅದು ಬಹಳ ವಿಶೇಷತೆ ಇಲ್ಲಿ. ಆ ಪ್ರಾರ್ಥನೆ ಮಾಡಿಕೊಂಡು ಈ ದೇವಾಲಯದ ಹೊರಗಡೆ ಗೇಟ್ ದಾಟೋದ್ರೊಳಗಡೆ ಫೋನ್ ಕರೆ ಬಂದಿದೆ ಕೆಲವರಿಗೆ. ಕೋರ್ಟ್ ಕೇಸು ಆಗೋಯ್ತು, ಮುಗೀತು ನಿಮ್ದು ಅಂತ ಬಂದಿದೆ. ಮತ್ತೆ ಸಂತಾನ ಆಗುವಂತದ್ದು ಆಗಿದೆ. 9 ತಿಂಗಳು ಮಗುವನ್ನು ತಂದು ಇಲ್ಲಿ ಮಲಗಿಸಿದ್ದಾರೆ. ಎಷ್ಟೋ ಜನ ಕಿವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಿವಾಹ ಆಗಿದೆ. ಅದು ತುಂಬಾ ಜನ ಅದರ ಸಂಖ್ಯೆನೇ ಇದೆ. ಆ ಕಿವಿನಲ್ಲಿ ವಿವಾಹ ಆಗ್ಬೇಕು ಅಂದಾಗ ಮಕ್ಕಳ ಸಮೇತ ಮತ್ತೆ ಬರ್ತಾರೆ. ಹಿಂಗೆಲ್ಲ ಇದು ವಿಶೇಷತೆ ಇದೆ ಈ ದೇವಾಲಯ. ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಇಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಆಚರಣೆ ನಡೆಯುತ್ತೆ. ಆ ದಿನದಂದು ನಡೆಯುವಂತಹ ವಿಶೇಷ ಪೂಜೆ ಮತ್ತು ಕೈಂಕರ್ಯಗಳ ಬಗ್ಗೆ ತಿಳಿಸೋದಾದ್ರೆ, ಈ ದೇವಾಲಯಕ್ಕೆ ಮಹಾಶಿವರಾತ್ರಿಯೇ ಬಹಳ ಪ್ರಮುಖವಾದ ಒಂದು ಜಾತ್ರಾ ಮಹೋತ್ಸವ. ಯಾಕೆ ಮಹಾಶಿವರಾತ್ರಿಯನ್ನು ಆಯ್ಕೆ ಮಾಡ್ಕೊಂಡಿದೆ ಕಿತ್ತೂರು ಬಳಗ ಅಂದ್ರೆ,
ಶಿವರಾತ್ರಿಯ ಬಗ್ಗೆ ಬಹಳಷ್ಟು ಕಥೆಗಳಿದೆ. ಒಬ್ಬ ಬೇಡ ಬಿಲ್ಪತ್ರೆ ಮರವನ್ನು ಹತ್ತಿ ಪ್ರಾಣಿಗಳ ಬೇಟೆಗಾಗಿ ಆ ಎಲೆಗಳನ್ನೆಲ್ಲ ಕಿತ್ತು ಕೆಳಕ್ಕೆ ಬಿಸಾಡುವಾಗ ಆ ಜಾವದಲ್ಲೂ ಬೇಟೆಯೇ ಸಿಗಲಿಲ್ಲ ಎಂದು ಅವನು ಬಹಳ ಅನಕ್ಷರಸ್ಥ, ಅವನು ವೇದ ವಿದ್ಯೆ ಏನೂ ಕಲ್ತಿಲ್ಲ. ಅಂಥವನಿಂದ ಶಿವಪೂಜೆಯಾದಂಥ ಸಂದರ್ಭದಲ್ಲಿ ಜಿಂಕೆಯೊಂದು ಬಂದಾಗ ಅದು ಮಾತನಾಡುವ ಜಿಂಕೆ ಆಗಿರುತ್ತೆ. ಆಗ ಅವನಿಗೆ ಶಿವಧ್ಯಾನವನ್ನು ಹೇಳ್ಕೊಡ್ತಾರೆ. ಇದರಿಂದ ಶಿವರಾತ್ರಿ ಆಯಿತು ಅಂತ ಒಂದು ಕಥೆ. ಆದರೆ ಶಿವ ಪಾರ್ವತಿ ವಿವಾಹವಾದ ದಿನ ಶಿವರಾತ್ರಿ ಅಂತ ಒಂದು ಕಥೆ ಇದೆ. ಹಾಗೆ ಶಿವನು ನೃತ್ಯ ಅಂದರೆ ಬಹಳ ಇಷ್ಟ. ತಾಂಡವ ನೃತ್ಯವನ್ನ ಆಡಿದ ದಿನವೇ ಶಿವರಾತ್ರಿ. ಎಲ್ಲರೂ ಹಗಲೊತ್ತು ಹಬ್ಬಗಳನ್ನು ಆಚರಿಸಿ ಜಾತ್ರೆಯನ್ನು ಮಾಡಿದ್ರೆ, ಶಿವರಾತ್ರಿ ರಾತ್ರಿಯ ಜಾಗರಣೆಯ ಮೂಲಕ ಜಾಗರಣಾ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಆದ್ದರಿಂದ ನಾವು ನಿದ್ರೆ ಮಾಡುವುದು ಆರೋಗ್ಯದ ಲಕ್ಷಣ ಅಂತ ಡಾಕ್ಟರ್ ಎಲ್ಲ ಹೇಳ್ತಾರೆ. ಆದರೆ ಏಕಾದಶಿ ಎಂದು ತಿಂಗಳಿಗೊಂದು ಸರಿ ಉಪವಾಸ ಇದ್ದು ನಮ್ಮ ಶರೀರವನ್ನೆಲ್ಲ ದ್ರವವನ್ನು ಪಡ್ಕೊಂಡು ಆಹಾರವನ್ನು ನಾವು ಸೈಕಲ್ ಓವರ್ ಮಾಡೋದು, ಬೈಕ್ನ ನಾವು ಸರ್ವಿಸಿಗೆ ಬಿಡೋದು, ಆ ಥರದಲ್ಲಿ ನಮ್ಮ ಶರೀರವನ್ನು ಬಿಡೋ ಥರನೇ ಶಿವರಾತ್ರಿಯ ದಿನ ಲಘು ಉಪಹಾರವನ್ನು ಪಡ್ಕೊಂಡು ಜಾಗರಣೆಯನ್ನ ಮಾಡಿಕೊಂಡು ಶಿವಧ್ಯಾನದಲ್ಲೇ ಇರೋಣ ಅನ್ನೋದಕ್ಕೋಸ್ಕರವಾಗಿ ನಮ್ಮ ದೇವಾಲಯದಲ್ಲಿ ಈ ದೇವಾಲಯ ಜೀರ್ಣೋದ್ಧಾರಾಡಿ ಪ್ರಾರಂಭವಾದ ವರ್ಷದಿಂದ 24ನೇ ವರ್ಷದ ಶಿವರಾತ್ರಿಯ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಏನೆಲ್ಲ ಮಾಡ್ತೇವೆ? ಶಿವರಾತ್ರಿಯ ದಿನ ಬೆಳಗ್ಗೆ ಒಂದು ಅಭಿಷೇಕ ಅಲಂಕಾರ, ಮತ್ತೆ ಸಾಯಂ ಸಂಧ್ಯಾಕಾಲ ಗೋಧೂಳಿ ಲಗ್ನ, ದನಗಳೆಲ್ಲ ಗೋವುಗಳೆಲ್ಲ ಮನೆಗೆ ಹೋಗುವ ಸಮಯ, ಸೂರ್ಯ ಮುಳುಗುವಂತ ಸಮಯ. ಅಂತ ಸಮಯದಲ್ಲಿ ಬಹಳ ವಿಶೇಷವಾಗಿ ನಾಗಾಭರಣವನ್ನು ಮಾಡಿಸಿದ್ದಾರೆ ಬೆಂಗಳೂರಿನವರು. ಆ ನಾಗಾಭರಣವನ್ನ ಉತ್ಸವ ರೂಪದಲ್ಲಿ ಸ್ಯಾಕ್ಸೋಫೋನ್ ವಾದ್ಯಗೋಷ್ಠಿಯಿಂದ ದೇವಾಲಯದಿಂದ ಮುತ್ತೈದೆಯರು ಋತ್ವಿಜರು ಎಲ್ಲರೂ ಸೇರಿ ನದಿ ತೀರಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ನಡೆಸಿ ಹರಿಗೋಲು ತೆಪ್ಪ ಅಂದ್ರೆ ಅಲ್ಲೆ ಅಂತ ಹೇಳ್ತೀವಿ, ಹರಿಗೋಲಿನಲ್ಲಿ ಆ ನಾಗಾಭರಣವನ್ನ ಇಟ್ಟು ನದಿಯಲ್ಲಿ 1-2 ಕಿಲೋಮೀಟರ್ ಒಳಗಡೆ ತೆಪ್ಪೋತ್ಸವವನ್ನು ಮಾಡಿ ಮತ್ತೆ ಅದನ್ನು ತಂದು ವಾದ್ಯಗೋಷ್ಠಿಯಿಂದ ಪೂಜೆ ಮಾಡಿ ಅಲ್ಲಿ ಎಲ್ಲರಿಗೂ ಪ್ರಸಾದ ವಿನಿಯೋಗವನ್ನು ಮಾಡಿ 5 ಕಲಶಗಳನ್ನು ಮೆರವಣಿಗೆ ಮಾಡಿಕೊಂಡು ಈ ದೇವಾಲಯದ ಬಳಿಗೆ ಬಂದು ಇಲ್ಲಿ ಮೊದಲನೇ ಜಾವದ ಅಭಿಷೇಕ ಪೂಜೆಗಾಗಿ ಋತ್ವಿಜರೆಲ್ಲ ಸೇರಿ ಅಭಿಷೇಕ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬಾಳೆಹಣ್ಣು, ಕಬ್ಬಿನ ರಸ ಇವೆಲ್ಲವನ್ನು ಹಾಕಿ ಅಭಿಷೇಕ ಮಾಡ್ತಾರೆ. ಈ ಶಿವರಾತ್ರಿಯ ದಿನ ಈ ರೇಡಿಯೋ ಮೂಲಕನೇ ನೀವು ಸಂತೋಷ ಪಡ್ಬೋದು. 48 ಲೀಟರ್ ಹಾಲನ್ನ ಒಂದು ಜಾವದಲ್ಲಿ ಅಭಿಷೇಕ ಮಾಡ್ತೇವೆ. ಅಷ್ಟು ಬೃಹದಾಕಾರವಾಗಿದೆ ಶಿವಲಿಂಗ. 48 ಲೀಟರ್ ಹಾಲನ್ನ ಪೂರ್ತಿ ಅಭಿಷೇಕ ಮಾಡಿ ಆ ಹಾಲನ್ನ ಮತ್ತೆ ಸಂಗ್ರಹಣೆ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಹಾಗೂ ಬಾದಾಮಿ ಪುಡಿಯನ್ನು ಹಾಕಿ ಎಲ್ಲ ಜಾಗರಣೆ ಮಾಡುವ ಭಕ್ತಾದಿಗಳಿಗೆಲ್ಲ ಕೊಡುವ ವಾಡಿಕೆ ಇದೆ. ಅದಲ್ಲದೆ ಈ ಒಂದು ಶಿವರಾತ್ರಿಯ ಸಂದರ್ಭದಲ್ಲಿ ಮನರಂಜನೆಗಾಗಿ ಪಾಂಡವಪುರ ಸೀತಾಪುರದ ನಾರಾಯಣ್ ತಂಡದವರು ಸ್ಯಾಕ್ಸೋಫೋನ್ ವಾದ್ಯಗೋಷ್ಠಿಯನ್ನ ಅದ್ಭುತವಾಗಿ ಮಾಡ್ತಾರೆ. ಎಲ್ಲಾ ಭಕ್ತಿ ಗೀತೆಗಳನ್ನ ಸಂಗೀತವನ್ನೆಲ್ಲ ನುಡಿಸ್ತಾರೆ. ಅದು ಬೆಳಗಾನೆ ಅಂದ್ರೆ ರಾತ್ರಿಯೆಲ್ಲ ಸಂಗೀತಗಳನ್ನ ಮಾಡ್ತಾನೆ ಇರ್ತಾರೆ. ಅದರ ಜೊತೆಗೆ ಹರಿಕತೆ ಕಾರ್ಯಕ್ರಮ ಇರುತ್ತೆ, ಇಲ್ಲ ಅಂದ್ರೆ ಸುಗಮ ಸಂಗೀತ ಕಾರ್ಯಕ್ರಮ. ಈ ಬಾರಿಯ ಸುಗಮ ಸಂಗೀತಕ್ಕೆ ನಿಂಗರಾಜಾಚಾರಿ ಎಂಬ ಒಬ್ಬ ವುಡ್ ಪಾಲಿಶ್ ಮಾಡುವಂತ ಅವ್ರು ಕಲ್ತಿದ್ದಾರೆ. ಅಂತ ಸ್ಥಳದಲ್ಲೇ ಬರುವಂತ ಪ್ರತಿಭೆಯನ್ನ ನಾವು ಗುರುತಿಸಿ ಅಂತ ಅವಕಾಶ ಕೊಡ್ತೇವೆ. ಆ ಒಂದು ವಾದ್ಯಗೋಷ್ಠಿಯಲ್ಲಿ ಕಲಿತಿರುವ ಯಾವ ಪ್ರತಿಭೆ ಇರೋರು ಹಾಡುಗಳನ್ನ ಭಕ್ತಿಗೀತೆಗಳನ್ನ ಹಾಡಬಹುದು, ಭಾಗವಹಿಸಬಹುದು. ಈ ರೀತಿಯಾಗಿ ಜಾಗರಣೆಯನ್ನ ಮಾಡಿ ಬೆಳಗಿನ ಜಾವದ ಕೊನೆ ಜಾವದ ಪೂಜೆಯಾದ ನಂತರ ಎಲ್ಲರೂ ಕಪಿಲಾ ನದಿಯಲ್ಲಿ ಮಾಘ ಸ್ನಾನ ಅಂತ ಮಾಘ ಮಾಸದ ಸ್ನಾನ ಮಾಡಿ ಅಲ್ಲಿಂದ ಬಂದು ಸೂರ್ಯ ನಮಸ್ಕಾರ ಪೂಜೆ ನಡೆಯುತ್ತೆ. ಶಿವರಾತ್ರಿ ಆದ ಮಾರನೇ ದಿನ ಆ ದಿನ ದಾಸೋಹ ನಡೆಯುತ್ತೆ. ಆ ಒಂದು ಮೊದಲ ದಿನದ ಉಪವಾಸ ಏನಲ್ಲ, ಪ್ರತಿ ಒಂದೊಂದು ಸ್ವಲ್ಪ ಹೊತ್ತಿಗೂ ಉಪ್ಪಿಟ್ಟು ಜೊತೆಗೆ ಫಲಹಾರದ ವ್ಯವಸ್ಥೆ, ಹಣ್ಣುಗಳು ಜೊತೆಗೆ ಬಾದಾಮಿ ಹಾಲು ಸಿಗ್ತಾ ಇರುತ್ತೆ. ಮಾರನೇ ದಿನ ಎಲ್ಲರಿಗೂ ಬೆಳಿಗ್ಗೆ ರವೆ ಪಾಯಸ ಇಲ್ಲಾಂದ್ರೆ ಸಜ್ಜಿಗೆ, ನಂತರ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರುತ್ತೆ. ಸೂರ್ಯ ನಮಸ್ಕಾರ ಆದ ನಂತರ ಮತ್ತೆ ರವಿರಾಮೇಶ್ವರನಿಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಪೂಜೆಯಾಗಿ ವಿಶೇಷ ಪುಷ್ಪಾಲಂಕಾರ ಆಗುತ್ತೆ. ಅದು 12:30-1 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ.
ಇರುತ್ತೆ. ಸುತ್ತಮುತ್ತಲ ಗ್ರಾಮದವರೆಲ್ಲ 3,000 ಜನಗಳವರೆಗೂ ಇಲ್ಲಿ ಬಂದು ಭಕ್ತಾದಿಗಳು ಕೃಪಾ ಕಟಾಕ್ಷದಿಂದ ದರ್ಶನವನ್ನ ಪಡೆಯುತ್ತಾರೆ. ಇದು ಶಿವರಾತ್ರಿಯ ವಿಶೇಷತೆ ಇಲ್ಲಿ. ಈಗ ಈ ಒಂದು ರವಿರಾಮೇಶ್ವರ ಲಿಂಗರೂಪಿಯಾದ ಆ ಲಿಂಗಕ್ಕೆ ರವಿರಾಮೇಶ್ವರ ಅಂತ ಕರೀತಾರೆ. ಮಠಕೆರೆಗೆ ಹೋದರೆ ರಾಮಲಿಂಗೇಶ್ವರ, ನಂಜನಗೂಡಿಗೆ ಹೋದರೆ ನಂಜುಂಡೇಶ್ವರ, ವಿಷವನ್ನು ಕುಡಿದಿದ್ದರಿಂದ ಶ್ರೀಕಂಠೇಶ್ವರ, ಹೀಗೆ ಸೋಮೇಶ್ವರ, ಬಸವೇಶ್ವರ, ಶಿವನಿಗೆ ಹಲವಾರು ಹೆಸರುಗಳಿವೆ. ಆದ್ದರಿಂದ ನಾವು ಈ ಶಿವರಾತ್ರಿಯ ಸಂದರ್ಭದಲ್ಲಿ ಶಿವನ ಬಗ್ಗೆ ಮಾತನಾಡುವುದಾದರೆ ಶಿವ ಎಂಬ ಪದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಶುಭ. ಶುಭ ಅನ್ನೋ ಅರ್ಥವೇ ಬರುತ್ತೆ ಶಿವ ಅಂದ್ರೆ. ಅಂತ ಶಿವಂ ವಾಸ್ತು, ಮನೆಯನ್ನ ಕಟ್ಟಿ ವಾಸ್ತು ಪೂಜೆ ಮಾಡುವಾಗ ಶಿವ ವಾಸ್ತು ಅಂತ ಬರೀತಾರೆ, ಶುಭ ಅಂತ. ಆದ್ದರಿಂದ ಈ ಶಿವನ ಬಗ್ಗೆ ನಾವು ಹೇಳೋದಾದ್ರೆ ನಾದಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಇವನು ಸಂಗೀತ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ. ಭಕ್ತಿಯಿಂದ ಶಿವ ಒಲಿದು ಬಿಡ್ತಾನಂತೆ. ಇವನಿಗೆ ವೇದ ಘೋಷ ಎಲ್ಲ, ಸಾಮವೇದ, ಋಗ್ವೇದ, ಯಜುರ್ವೇದ, ಮಂತ್ರಗಳು, ರುದ್ರ ಎಲ್ಲ ಬೇಕು ಅಂತಾರೆ. ಅದು ನಮ್ಮ ಒಂದು ತೃಪ್ತಿಗೆ, ಭಕ್ತಿಗಾಗಿ ಎಲ್ಲ ಮಾಡ್ಕೊಂಡಿದ್ದೇವೆ. ಆದರೆ ಈ ಶಿವನ ಬಗ್ಗೆ ಹೇಳೋದಾದ್ರೆ ಆಡಂಬರವೇ ಇಲ್ಲ. ಅವನಿಗೆ ಎಷ್ಟು ಅಭಿಷೇಕ ಮಾಡ್ತೀವೋ ಅಷ್ಟು ಖುಷಿ ಆಗ್ಬಿಡ್ತಾನೆ. ತೆಪ್ಪೋತ್ಸವದಲ್ಲಿ ನೀರಿನಲ್ಲಿ ತೇಲ್ತಾ ಇದ್ರೆ ಅವನಿಗೆ ಬಹಳ ಇಷ್ಟ. ಆ ಲಿಂಗದ ಮೇಲೆ ಲಕ್ಷಾಂತರ ನೀರನ್ನ ಸುರಿತಾ ಇದ್ರೆ ಅವನಿಗೆ ಸಂತೋಷ. ಅದೇ ನಾರಾಯಣ ದೇವಸ್ಥಾನದಲ್ಲಿ ಅಲಂಕಾರ ಪ್ರಿಯ ವಿಷ್ಣು, ಶಿವ ಆಗಿಲ್ಲ. ಅದಕ್ಕೆಂತಲೇ ಶಿವನ ಬಗ್ಗೆ ಹೇಳಿದ್ದಾರೆ, ಉದಯೇ ಬ್ರಹ್ಮ ಸ್ವರೂಪಂಚ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರಿಮೂರ್ತಿ ದಿವಾಕರ. ಸೂರ್ಯನ ಬಗ್ಗೆ ಈ ಒಂದು ಶ್ಲೋಕವನ್ನು ಹೇಳಿದ್ದಾರೆ. ಸೂರ್ಯನು ಉದಯಿಸುವ ಕಾಲದಲ್ಲಿ ಬ್ರಹ್ಮರೂಪನಂತೆ, ಮಧ್ಯಾಹ್ನದಲ್ಲಿ ಮಹೇಶ್ವರನ ರೂಪ, ಅಸ್ತಮಾನವಾಗುವಾಗ ನಾರಾಯಣ ವಿಷ್ಣು ರೂಪ ಅಂತ ಹೇಳ್ತಾರೆ ತ್ರಿಮೂರ್ತಿಗಳಲ್ಲಿ. ಅದೇನು ಮಧ್ಯಾಹ್ನಕ್ಕೆ ಶಿವನನ್ನ ಹೋಲಿಸಿದ್ದಾರೆ, ಅವನು ಉಗ್ರ ರೂಪಿ, ಅವನು ಹಣೆಯ ಮೇಲೂ ಒಂದು ಕಣ್ಣಿದೆ, ಆದ್ದರಿಂದ ಕೋಪ ಬರುತ್ತೆ ಅವನಿಗೆ. ಆದ್ದರಿಂದ ರುದ್ರಾವತಾರವನ್ನ ತಾಳಲಿಕ್ಕೆ ಸಾಧ್ಯ. ಅದಕ್ಕೊಂದು ಇತಿಹಾಸ ಇದೆ. ಹೆಂಡತಿಯಾದ ಪಾರ್ವತಿಯು ತವರು ಮನೆಯಿಂದ ಬಹಳ ಉಡುಗೊರೆಗಳನ್ನ ಕೊಡ್ತಾರೆ. ಅಲ್ಲಿ ಎಲ್ಲ ಪೂಜಾ ಕೈಂಕರ್ಯ ನಡೀತಾ ಇದೆ, ನಾನು ಹೋಗಬೇಕು ನನ್ನ ತಂದೆಯ ಮನೆಗೆ ಎಂದು ಹೇಳುತ್ತಾಳೆ ಪಾರ್ವತಿ. ಇದು ಬ್ರಹ್ಮಯಜ್ಞ, ದಕ್ಷ ಯಜ್ಞ ಇದು ಕತೆ. ಆ ದಕ್ಷ ಮಹಾರಾಜ ಹೇಳ್ತಾನೆ, ಅವನು ಬಹಳ ದಕ್ಷತೆಯಿಂದ ಇದ್ದವನು. ಶಿವ ದೇವರೆಂದು ಗೊತ್ತಿದ್ದರೂ ಅವನ ಬಗ್ಗೆ ಅವಹೇಳನ ಮಾಡ್ತಾನೆ. ಶಿವನಿಗೆ ಮಾವ ಆಗ್ಬೇಕು ದಕ್ಷ. ಅಳಿಯನನ್ನ ಕರೀದೇ ಇದ್ರೆ ಆಯ್ತು, ಕರೆದ್ರೆ ಅವನು ಬರೋದು, ಕರೀದೇ ಇದ್ರೆ ಅವನು ಬರೋದೇ ಇಲ್ಲ, ನನ್ನ ಪಡೆದು ನಾನು ಯಾಗ ಮಾಡ್ತೀನಿ ಅಂತ. ಅಂತ ಜಾಗಕ್ಕೆ ತವರು ಮನೆಗಾಗಿ ಬಹಳ ಆಸೆಯಿಂದ ಪಾರ್ವತಿ ಹೋಗ್ತಾಳೆ. ಹೋದರೆ ಅಲ್ಲಿ ಅವಮಾನಿತಳಾಗ್ಬಿಡ್ತಾಳೆ. ನಿನ್ನ ಕರೀದೇ ಇದ್ರು ಯಾಕೆ ಬಂದೆ ಅಂದ್ಬಿಡ್ತಾನೆ ದಕ್ಷ. ಆ ತಕ್ಷಣ ಅವಮಾನಿತಳಾದ ಪಾರ್ವತಿ ಹುರಿಯುತ್ತಿರುವ ಯಜ್ಞ ಕುಂಡಕ್ಕೆ ಹಾರ್ಬಿಡ್ತಾಳೆ. ಆ ಹಾರ್ಬಿಟ್ಟಾಗ ಶಿವ ಕೋಪ ಬಂದ್ಬಿಡುತ್ತೆ. ನನ್ನ ಪತ್ನಿಯನ್ನೇ ದಯಿಸಿದನಲ್ಲ ಅಂತ ರುದ್ರಾವತಾರವನ್ನ ತಾಳ್ಕೊಂಡು ಅವನು ವೀರಭದ್ರನ ಅವತಾರವನ್ನ ತಾಳ್ತಾನೆ. ರುಂಡಮಾಲೆಗಳನ್ನ ಧರಿಸಿ ವೀರಭದ್ರನಾಗಿ ದಕ್ಷನನ್ನೇ ಮುಗಿಸ್ತಾನವನು. ಆ ದಕ್ಷನನ್ನೇ ಕೊನೆ ಮಾಡ್ತಾನೆ, ಮತ್ತೆ ಪಾರ್ವತಿಯನ್ನ ಪಡೆಯುತ್ತಾನೆ. ಆಗ ಇಡೀ ಶಿವಲೀಲೆ ಈ ಕತೆ. ಅದಕ್ಕೆ ಎಲ್ಲ ಕಾರ್ಯಕ್ರಮಗಳಲ್ಲಿ ವೀರಗಾಸೆಯವರೆಲ್ಲ ಇರೋದು ವೀರಭದ್ರ ಅವತಾರ. ವೀರಭದ್ರನಂತೆ ದಪ್ಪ ಮೀಸೆ, ಕಣ್ಣನ್ನು ಬಿಟ್ಟು ಎಲ್ಲರೂ ಭಯಭೀತರಾಗಿ ಮಾಡ್ತಾರೆ, ಅವನ ಅವತಾರವೇ ಅದು. ಆದ್ದರಿಂದ ವೀರಗಾಸೆ ಮಾಡುವ ಎಲ್ಲ ಕಾರ್ಯಕರ್ತರಿಗೂ ಈ ಒಂದು ಶಿವನ ಲೀಲೆಯಿಂದ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ. ಜೊತೆಗೆ ಪಾರ್ವತಿಯನ್ನ ಮತ್ತೆ ಪಡೆದುಕೊಂಡ ಈಶ್ವರನು ನಿರಾಹಾರ್ಯನು, ಉಪವಾಸ ಇರ್ತಾನೆ. ಜೊತೆಗೆ ವಜ್ರ ವೈಡೂರ್ಯ ಆಭರಣಗಳೇ ಇಲ್ಲ ಅವನಿಗೆ. ಶಿವ ಕತ್ತಿನಲ್ಲಿ ಸರ್ಪ ಧರಿಸ್ಕೊಂಡಿದ್ದಾನೆ, ಅದೇ ಆಭರಣ ಅವನಿಗೆ. ಮತ್ತೆ ಗಜ ಚರ್ಮಾಂಬರ, ಅವನಿಗೆ ಚರ್ಮವನ್ನೇ ಉಟ್ಕೊಂಡಿರ್ತಾನೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಶಿವ ಎಲ್ಲಿದ್ದಾನೆ? ಸ್ಮಶಾನದಲ್ಲಿದ್ದಾನವನು. ಹೌದು, ಅವನು ಸ್ಮಶಾನ ವಾಸಿ. ಅವನು ಎಲ್ಲರೂ ಒಂದ್ ದಿವಸ ಅಲ್ಲ ಒಂದ್ ದಿವಸ ಸಾಯಲೇಬೇಕು. ಎಲ್ಲರೂ ಹೋಗೋದು ಮಣ್ಣಿಗೆ, ಇಲ್ಲ ದಹನ, ಸುಡ್ತಾರೆ. ಆದ್ದರಿಂದ ಆ ಜಾಗದಲ್ಲಿ ಮೃತ್ಯುಂಜಯ ಆ ಶಿವ ನೆಲೆಸಿದ್ದಾನೆ.
ಆದ್ದರಿಂದ ಹರಿಶ್ಚಂದ್ರ ಮಹಾರಾಜನಿಗೆ ಈ ಶಿವಕಥೆಯಿಂದ ಬಹಳ ವಿಶೇಷ ಇದೆ. ಅವನು ಶಿವನನ್ನೇ ನಂಬಿದ್ದ, ಸತ್ಯವನ್ನೇ ನಂಬಿದ್ದ. ಎಷ್ಟೇ ಕಷ್ಟ ಆದರೂ ಸತ್ಯವನ್ನೇ ನುಡಿಯಲಾಗಿ ಕೊನೆಗೆ ವಿಶ್ವಾಮಿತ್ರ ಅವನ ಬಾಯಲ್ಲಿ ಅಸತ್ಯ ಬರಲು ಬಹಳ ಪ್ರಯತ್ನ ಪಟ್ಟ. ಕೊನೆಗೆ ಈ ದಂಡಾಧಿಪತಿಯಾಗಿ ರಾಜ್ಯವಾಳುತ್ತಿದ್ದ ಹರಿಶ್ಚಂದ್ರ ಸ್ಮಶಾನದಲ್ಲಿ ಚಿತೆಯನ್ನು ತಳ್ಳುವ ಕೋಲನ್ನ ಹಿಡ್ಕೊಳ್ಳೋ ಹಾಗೆ ಮಾಡ್ದ. ಕೊನೆಗೆ ಪತ್ನಿಯೇ ಅಪವಾದಿಯಾಗಿ ಅಲ್ಲಿಗೆ ಬಂದಾಗ ಲೋಹಿತಾಶ್ವ ಮಗನು ಹಾವು ಕಚ್ಚಿ ಸತ್ತೋಗ್ತಾನೆ. ಆಗ ಚಂದ್ರಮತಿ ಬೇರೆ ಒಬ್ಬ ಪುತ್ರನನ್ನ ಕದ್ದಿದ್ದಾಳೆ ಎಂಬ ಅಪವಾದಕ್ಕೊಳಗಾಗಿ ರಾಜನಿಂದ ಶಿರಶ್ಛೇದನ ಎಂದು ಬರುತ್ತೆ. ಆಗ ಆ ಶಿರಶ್ಛೇದನ ಮಾಡುವ ಜವಾಬ್ದಾರಿ ಹರಿಶ್ಚಂದ್ರನಿಗೆ ಬರುತ್ತೆ. ಆಗ ಅವನು ಹೇಳ್ತಾನೆ, ಏನೋ ನೀನು ಬಹಳ ಶಿರೋಮಣಿ ತಪಸ್ವಿನಿಯಾಗಿದ್ದೀಯಾ, ನೀನು ಪತಿವ್ರತ ಶಿರೋಮಣಿ ಎಂದು ನೋಡ್ತಾನೆ. ನನ್ನ ಮಾಂಗಲ್ಯ ಯಾರೂ ಕಾಣಲ್ವಲ್ಲ ಅಂದಾಗ ಇವನು ಯಾರೋ ಬಹಳ ದೇವತಾ ಪುರುಷ ಇರಬೇಕು ಅಂತ ಗಡ್ಡ ಎಲ್ಲ ಬಿಟ್ಕೊಂಡಿರ್ತಾನೆ. ಸಾಕ್ಷಾತ್ ಹರಿಶ್ಚಂದ್ರ ಕೊಡಲಿಯನ್ನ ಎತ್ತಿ ಹೆಂಡತಿಯನ್ನೇ ಕೊಲ್ಲಲು ಪ್ರಯತ್ನ ಬಂದಾಗ ಶಿವನೇ ಬಂದು ಕೈ ನಿಡ್ಕೊತಾನೆ. ಅಂತಹ ತಪಸ್ವಿ ಶಿವ ಅವನಿಗೆ ಒಲಿತಾನೆ. ನೀನು ಸತ್ಯವೇ ಆಗಲಿ, ಈ ಎಲ್ಲ ಯುಗದಲ್ಲೂ ಸತ್ಯ ಹರಿಶ್ಚಂದ್ರನ ಕತೆ ಪ್ರಸಿದ್ಧಿಯಾಗಲಿ ಅಂತ ಹೇಳ್ತಾರೆ. ಆದ್ದರಿಂದ ಸತ್ಯ ಎಂತಕ್ಕಂಥದ್ದು ಕಾಪಾಡ್ತಾನೆ. ಜೊತೆಗೆ ಸತ್ಯನಾರಾಯಣ ಪೂಜೆ ಪ್ರಾರಂಭವಾಗುತ್ತೆ. ಎಲ್ಲ ಮನೆಗಳಲ್ಲೂ ಎಲ್ಲ ದೇವರುಗಳು ಮೃತ್ಯುಂಜಯ ಪೂಜೆ ಎಲ್ಲ ಇರೋದ್ರಿಂದ ಸತ್ಯನಾರಾಯಣ ಪೂಜೆ ಅಂತ ಪ್ರಸಿದ್ಧಿಯಾಗುತ್ತೆ. ಆದ್ದರಿಂದ ಆ ಶಿವ ಗಜಚರ್ಮಾಂಬರಿಯಾಗಿ ಬೂದಿಯನ್ನ ಬಳಿದುಕೊಂಡು ವಿಭೂತಿ ಪ್ರಸಾದ ಅಷ್ಟೇ. ಆದ್ದರಿಂದ ತ್ರಿಶೂಲದ ಕೊನೆ 3, ವಿಭೂತಿಯು 3, ಬಿಲ್ಪತ್ರ ದಳಗಳು 3, ಜನಿವಾರದ ಎಳೆಗಳು 3, ತ್ರಿಮೂರ್ತಿಗಳು 3, ಶಿವಪಾರ್ವತಿ ಸರಸ್ವತಿ 3. ಆದ್ದರಿಂದ ಇದರ ಸಂಕೇತವಾದಂತಹ ಶಿವನ ದಿನ ಈ ಮಹಾ ಶಿವರಾತ್ರಿಯಲ್ಲಿ ಲಿಂಗ ಪೂಜೆಯನ್ನ ಮಾಡಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕಳೆದುಕೊಳ್ಳಬೇಕು. ವೀರಶೈವದವರು 3 ಕಾಲ ತ್ರಿಕಾಲ ಶಿವ ಪೂಜೆ ಮಾಡಬೇಕೆಂದು ಪ್ರತೀತಿ ಇದೆ. ಹಾಗೆ ರಾತ್ರಿಯೆಲ್ಲ ಜಾಗರಣೆಯಿಂದ ಶಿವನನ್ನ ಆರಾಧನೆ ಮಾಡುತ್ತಾರೆ. ಇದು ಶಿವನ ಕಥೆ. ಜೊತೆಗೆ ಈ ಒಂದು ಶಿವರಾತ್ರಿಯ ದಿನ ಶಿವರಾತ್ರಿಯನ್ನ ಆಚರಿಸಬೇಕಾದ್ರೆ ಯಾವ ರೀತಿ ಒಂದು ಉತ್ತಮ ರೀತಿಯಲ್ಲಿ ಶಿವರಾತ್ರಿಯನ್ನ ಆಚರಿಸಬೇಕು, ಯಾವ ರೀತಿಯಾಗಿ ಉತ್ತಮ ಮಾರ್ಗದಿಂದ ಶಿವರಾತ್ರಿಯನ್ನ ನಾವು ನಿದ್ದೆ ಮಾಡದೇ ಆಗಿರ್ಬೋದು ಅಥವಾ ಉಪಹಾರವನ್ನು ಸೇವಿಸದೇ ಆಗಿರ್ಬೋದು, ನಾವು ಆ ಒಂದು ಶಿವರಾತ್ರಿಯನ್ನ ಆಚರಿಸಿದ್ರೆ ನಾವು ಒಂದು ದೇವರ ಕೃಪೆಗೆ ಪಾತ್ರರಾಗ್ಬೋದು ಅಂತ ತಾವು ಹೇಳೋದಕ್ಕೆ ಬಯಸ್ತೀರಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಶಿವರಾತ್ರಿ ಜಾಗರಣೆಗೆನೆ ಬಹಳ ಪ್ರಸಿದ್ಧಿಯಾದಂತ ದಿನ. ಆದ್ದರಿಂದ ಒಬ್ರು ಹರಿಕತೆ ಮಾಡ್ತಾರೆ, ಒಬ್ರು ವಾದ್ಯ ಬಾರಿಸ್ತಾ ಇರ್ತಾರೆ. ಅದನ್ನು ಬರೀ ಕೇಳ್ತಾ ಇದ್ರೆ ತೂಕಡಿಕೆ ಬಂದ್ಬಿಡುತ್ತೆ, ನಿದ್ರೆ ಬಂದೇ ಬಿಡುತ್ತೆ. ಅದಕ್ಕೇನಪ್ಪ ಅಂದ್ರೆ ನಮ್ಮ ಬಾಯಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನ ಜಪಿಸ್ತಾ ಇದ್ರೆ ಆಗ ನಾವು ಜಾಗರಣೆ ಮಾಡಿದ ಫಲ ಸಿಗುತ್ತೆ. ನಮ್ಮ ಬಾಯಿಂದನೂ ಶಿವನಾಮ ಜಪಿಸ್ತಾ ಇರ್ಬೇಕು. ಅವಾಗ ಸ್ವಲ್ಪ ದೇಹಕ್ಕೆ ಆರಾಮ ಇಲ್ಲ ಅಂದ್ರೆ ಸ್ವಲ್ಪ ದ್ರವ ರೂಪವಾದ ಹಾಲು ಅಥವಾ ಟೀನೋ ಅಥವಾ ಫಲಹಾರ, ರವೆ, ಉಪ್ಪಿಟ್ಟು, ಅವಲಕ್ಕಿ, ಲಘು ಆಹಾರವನ್ನ ತಿನ್ಬೇಕು. ಕಂಠಪೂರ್ತಿ ತಿಂದ್ರೆ ಜಾಗರಣೆ ಮಾಡೋದ್ರ ಪ್ರಯೋಜನ ಇಲ್ಲ. ಆದ್ದರಿಂದ ಜಾಗರಣೆಯಲ್ಲಿ ಲಘು ಆಹಾರವನ್ನ ಸೇವನೆ ಮಾಡಿ ರಾತ್ರಿಯೆಲ್ಲ ಶಿವ ಧ್ಯಾನವನ್ನ ಮಾಡಿದರೆ ಜಾಗರಣಾ ಫಲ ಲಭಿಸುತ್ತದೆ. ಕೆಲವರು ಮಾರನೇ ದಿವಸ ಚೆನ್ನಾಗಿ ನಿದ್ದೆ ಮಾಡೋದು, ಹಂಗೆಲ್ಲ ಅಲ್ಲ. ಶಿವನ ಧ್ಯಾನ ಮಾಡಿ ಜಾಗರಣೆಯನ್ನು ಮಾಡಿ ಮಾರನೇ ದಿವಸನೂ ಸಹ ಪೂಜೆಗೆ ಮಾಮೂಲಿಯಾಗಿ ಇದ್ದರೆ ಆ ಜಾಗರಣಾ ಫಲ ನಮಗೆ ಸಿಗುತ್ತೆ. ಆದ್ದರಿಂದ ಶುಚಿರ್ಭೂತರಾಗಿ ಲಿಂಗ ರೂಪಿಯಾಗಿ ಯಾವುದೋ ರೂಪದಲ್ಲಿ ಏನು ವಿಗ್ರಹನೇ ಇಟ್ಕೋಬೇಕು ಅಂತಿಲ್ಲ, ಜಪಮಾಣೆಯನ್ನ ಇಟ್ಕೊಂಡು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಜಪಿಸ್ತಾ ಇದ್ರೆ ಆ ಶಿವ ಪಂಚಾಕ್ಷರಿಯಿಂದನೇ ಮಾರ್ಕಂಡೇಯ ಮೃತ್ಯುವನ್ನೇ ಗೆದ್ದು 16 ವಯಸ್ಸಿಗೆ ಎಂದೆಂದು ಇವನಿಗೆ 16, ಇವನಿಗೆ ಸಾವೇ ಇಲ್ಲ ಎಂದು ಮೃತ್ಯುಂಜಯನಿಂದ ಗೆದ್ದವನು ಮಾರ್ಕಂಡೇಯ. ಆದ್ದರಿಂದ ಅಂತಹ ಮಾರ್ಕಂಡೇಯ ದಿನಪೂರ್ತಿ ಅವನ ಜೀವಿತ ಕಾಲವೆಲ್ಲ ಶಿವಧ್ಯಾನದಲ್ಲಿ ಇದ್ದುದರಿಂದ ಮತ್ತೆ ಆಯಸ್ಸನ್ನ ಪಡ್ಕೊಂಡ. ಜೊತೆಗೆ ಸಾವಿತ್ರಿ ದೇವಿ ಗಂಡನನ್ನ ಮತ್ತೆ ಪಡ್ಕೋತಾಳೆ ಶಿವಧ್ಯಾನವನ್ನು ಮಾಡಿ. ಮತ್ತು ತೀರ್ಕೊಂಡಿರುವಂತ ಸತ್ಯವಾನನನ್ನೇ ಮತ್ತೆ ಪಡಿತಾಳೆ. ಅದು ಬಹಳ ವಿಶೇಷತೆ ಇದೆ. ಏನು, ಯಮ ಬಂದ್ಬಿಟ್ಟು ನಿನ್ನ ಆಯುಷ್ ಮುಗೀತು ನಾನು ತಗೊಳ್ತೀನಿ ಅಂತಾನೆ. ತಕ್ಷಣ ಇವಳು ಹೇಳ್ತಾಳೆ, ನಮಸ್ಕಾರ ಮಾಡ್ತಾಳೆ. ಆಯ್ತು, ನಿನಗೆ ದೀರ್ಘಾಯುಷ್ಮಾನ್ ಭವ, ನಿನಗೆ ಮಾಂಗಲ್ಯ ಆಗಿದ್ದಿರೋಸ್ತು ಅಂದ್ಬಿಡ್ತಾನೆ ಯಮ. ನಿನ್ ಮಾಂಗಲ್ಯ ಭಾಗ ಇರಲಿ ಅಂತೆಲ್ಲ ನನ್ನ ಗಂಡನೇ ಇಲ್ವಲ್ಲ ಹೆಂಗೆ ಅಂದಾಗ ಮತ್ತೆ ಅವನನ್ನು ಕೊಡ್ಬೇಕಾಗ್ಬೋದು ಗಂಡನ. ಅದ್ ರೀತಿ ನಾವು ಈ ಕಥೆಗಳಲ್ಲಿ ಬಹಳಷ್ಟು ವಿಷಯ ತಿಳ್ಕೋಬಹುದು. ಆದ್ದರಿಂದ ಈ ಶಿವಧ್ಯಾನ, ಶಿವನ ಮಂತ್ರ ಪಠಣೆ,
ಆದ್ದರಿಂದ ಇನ್ನೊಂದಿದೆ ನೋಡಿ, ಶಿವನಿಗೆ ಪರಮ ಭಕ್ತ ಕಣ್ಣಪ್ಪ, ಬೇಡರ ಕಣ್ಣಪ್ಪ. ಹೌದು. ಆ ಬೇಡರ ಕಣ್ಣಪ್ಪ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಸ್ನಾನ ಇಲ್ಲ, ಏನಿಲ್ಲ, ಒಳ್ಳೆ ಚಪ್ಪಲಿ ಹಾಕೊಂಡು ಬೇಟೆ ಆಡ್ಕೊಂಡಿದ್ದವನು ಶಿವನ ಬೇಕು ಅಂತಾನೆ ಅವನ ಪರೀಕ್ಷೆ ಮಾಡ್ತಾನೆ. ಅವನ ಕಣ್ಣಲ್ಲಿ ರಕ್ತ ಬರುವ ಹಾಗೆ ಮಾಡ್ತಾನೆ. ಓ ಯಾಕೋ ನಿನಗೂ ಕಣ್ಣು ಬೇನೆ ಆಗಿದೆಯಾ, ನನ್ನ ಕಣ್ಣೇ ನಿನಗೆ ಕೊಡ್ತೀನಿ ಅಂತ ಹೇಳಿ ಬಾಣದಲ್ಲೇ ಕಣ್ಣನ್ನ ಕಿತ್ತು ಶಿವನ ಲಿಂಗ ಕಣ್ಣಿಗೆ ಅಂಟಿಸ್ತಾನೆ. ಇವನು ಮತ್ತು ಪರೀಕ್ಷೆ ಮಾಡಬೇಕು ಅಂತ ಶಿವ ಇನ್ನೊಂದು ಕಣ್ಣಲ್ಲೂ ರಕ್ತ ಬರೋಂಗ್ ಮಾಡ್ತಾನೆ. ಆಗ ಈ ಬೇಡ್ರ ಕಣ್ಣಪ್ಪ ಏನ್ ಮಾಡ್ತಾನೆ, ಓ ಆ ಕಣ್ಣು ಇರೋದು ಒಂದೇ ಕಣ್ಣು ನನಗೆ, ಈ ಕಣ್ಣು ನಿನಗೆ ಕೊಟ್ಬಿಡೋದ, ಆಯ್ತು ನೀನ್ ದೇವ್ರು, ನಿನ್ ಇಡೀ ಪ್ರಪಂಚಕ್ಕೆ ದೇವ್ರು, ನಾನು ಈ ಕಣ್ಣು ಕೊಟ್ಬಿಡ್ತೀನಿ ಆಯ್ತು ಅಂತ ಹೇಳಿ ಆ ಕತ್ತಲಾಗ್ಬಿಟ್ರೆ ತನ್ನ ಕಣ್ಣು ಗೊತ್ತಾಗಲ್ಲಲ್ಲ ಅಂತ ತನ್ನ ಚಪ್ಪಲಿ ಕಾಲ್ನಲ್ಲೇನೆ ಎಡಗಡೆ ಕಣ್ಣಿಗೆ ಕಾಲನ್ನ ಒತ್ತು ಕೊಟ್ಕೊಂಡು, ಯಾಕೆ ಅಂದ್ರೆ ಕಣ್ಣು ಕಾಣದೇ ಇದ್ದಾಗ ಕಣ್ಣು ಮೇಲೆ ಇಡಬೇಕಲ್ಲ ಈ ಕಣ್ಣನ್ನ, ಅದಕ್ಕೆ ಗುರ್ತು ಮಾಡಿಕೊಂಡು ಆ ಕಣ್ಣನ್ನು ಬಾಣದಿಂದ ಹರಿದು ಅಲ್ಲಿಗೆ ಅಂಟಿಸ್ತಾನೆ. ಇವನ ಭಕ್ತಿಗೆ ಮೆಚ್ಚಿ ಶಿವ ಒಲಿತಾನೆ. ಆದ್ದರಿಂದ ಇಡೀ ವಿಶ್ವಕ್ಕೆ ಬೇಡರ ಕಣ್ಣಪ್ಪ ಆಗ್ತಾನೆ. ಅದಕ್ಕೆ ಆ ಕಣ್ಣಪ್ಪನ ಕಥೆನೇ ಸಾಕ್ಷಿ. ಆದ್ರಿಂದ ಭಕ್ತಿಗೆ ಒಲಿತನವನು. ಆದ್ರಿಂದ ಓಂ ನಮಃ ಶಿವಾಯ, ಹರ ನಮಃ ಪಾರ್ವತೀಪತೆ, ಹರ ಹರ ಮಹಾದೇವ. ಸರ್, ಶಿವರಾತ್ರಿ ಎಂದು ಇಲ್ಲಿ ನಡೆಯುವಂತಹ ತೆಪ್ಪೋತ್ಸವ ಬಹಳ ಪ್ರಸಿದ್ಧವಾದದ್ದು. ಕಬಿನಿ ಹಿನ್ನೀರಿನಲ್ಲಿ ನಡೆಯುವಂತಹ ಈ ಉತ್ಸವದ ಸಂಭ್ರಮ ಆ ದಿನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ ನೋಡಿ, ಮಹಾಶಿವರಾತ್ರಿ ದಿನ ಕರೆಂಟ್ ಇರಲಿಲ್ಲ ರವಿರಾಮೇಶ್ವರ ದೇವಸ್ಥಾನಕ್ಕೆ. 30-35 ಕಂಬಗಳನ್ನು ತಂದು ಕಿತ್ತೂರು ಬಳಗ ಇಲ್ಲಿಗೆ ವಿದ್ಯುತ್ತನ್ನು ಹಾಕಿದ್ರು, ಬೋರ್ವೆಲ್ ಕೊರೆಸಿದ್ರು, ನೀರು ಕರೆಂಟು ಎಲ್ಲ ಬಂತು. ಆ ಕಪಿಲಾ ನದಿ ಮಾನಸ ಸರೋವರದಂತೆ ಇದೆ, ಕೈಲಾಸ ಮಾನಸ ಸರೋವರದಂತೆ ಕಬಿನಿ ಹಿನ್ನೀರಿದೆ. ಈ ನದಿಯಲ್ಲಿ ಜಲಕ್ರೀಡೆ ತರ ಯಾಕೆ ನಾವು ತೆಪ್ಪೋತ್ಸವ ಮಾಡಬಾರ್ದು ಅಂತ ನಮ್ಮ ಮನಸ್ಸಲ್ಲಿ ಬಂತು. ಆಗ ಈ ಶಿವಲಿಂಗಕ್ಕೆ ಧರಿಸುವಂತಹ ನಾಗಾಭರಣವನ್ನ ಪಲ್ಲಕ್ಕಿ ಉತ್ಸವ ಮೂರ್ತಿಯನ್ನು ಪಡೆದುಕೊಂಡು ಹೋಗಿ ಅಲ್ಲಿ ಹರಿಗೋಲ್ನಲ್ಲಿ ಇಟ್ಟು ತೆಪ್ಪ ಮಾಡೋದಕ್ಕೆ ಬಂತು. ಕರೆಂಟ್ ಇಲ್ಲ, ಕತ್ಲಿನಲ್ಲಿ ಕಷ್ಟ ಅಂದ್ರು. ಆಗ ನನ್ನ ಮನಸ್ಸಿಗೆ ಬಂದಿದ್ದು ಗೋಧೂಳಿ ಲಗ್ನ, ಸಂಧ್ಯಾಕಾಲ, ಸೂರ್ಯ ಮುಳುಗುವಂಥದ್ದು ದೃಶ್ಯವನ್ನ ಯಾರಿಗೂ ಇಷ್ಟ ಆಗಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಅಂಥ ಸಮಯದಲ್ಲೇ ನೀರಿನಲ್ಲಿ ಈಶ್ವರ ಇರೋ ಮಾಡಬೇಕು ಅನ್ನೋದು ನಮ್ಮ ಆಸೆ. ಆದ್ರಿಂದ ಈ ಪ್ರಕೃತಿ ಸೌಂದರ್ಯಕ್ಕೆ ತೆಪ್ಪೋತ್ಸವ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಆ ದಿನ ಸಾಯಂ 5:15 ಇಲ್ಲಿಂದ ಉತ್ಸವ ಹೋಗುತ್ತೆ. 6 ಗಂಟೆಗೆಲ್ಲ ಪೂಜೆ ಆಗುತ್ತೆ. 6:15 ನೀರಿನೊಳಗಡೆ ಇರ್ತಾನೆ ಶಿವ. ಅಲ್ಲಿ ನೀರಿನೊಳಗಡೆ ತೆಪ್ಪೋತ್ಸವ ನಡೀತಾ ಇರುತ್ತೆ. ಸೂರ್ಯ ಮುಳುಗಿದ ಮೇಲೆ ಮತ್ತೆ ದಡಕ್ಕೆ ಬಂದು ಅಲ್ಲಿ ಮಹಾಮಂಗಳಾರತಿಯಾಗಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಆಗುತ್ತೆ. ಮತ್ತೆ ವಾದ್ಯಗೋಷ್ಠಿಯಿಂದ ದೇವಾಲಯಕ್ಕೆ 5 ಕಲಶಗಳನ್ನ ತಂದು ಅಭಿಷೇಕ ಪ್ರಾರಂಭ ಆಗುತ್ತೆ. ಆದ್ದರಿಂದ ಸಾಯಂ, ಸಂಧ್ಯಾಕಾಲ, ಗೋಧೂಳಿ ಲಗ್ನ, ಇದಕ್ಕೆ ಟೈಮಿಂಗ್ ಸೂರ್ಯ ಅಸ್ತಮಾನ, ಅದೇ ಟೈಮ್. ಅಂತ ಟೈಮ್ನಲ್ಲಿ ನಾವು ತೆಪ್ಪೋತ್ಸವವನ್ನ ಮಾಡ್ತೇವೆ. 23 ವರ್ಷ, 24ನೇ ವರ್ಷ ಇದೆ ತೆಪ್ಪೋತ್ಸವನ್ನ ಅದೇ ಸಮಯದಲ್ಲೇ ಮಾಡ್ತಾ ಬಂದಿದ್ದೇವೆ. ಜನಗಳು ಬಹಳ ಜನ ಸೇರ್ತಾರೆ, ಅಲ್ಲಿಯ ಅವಲಕ್ಕಿ ಪ್ರಸಾದ ಸೇವನೆ ಮಾಡ್ತಾರೆ. ಇದು ಈ ಒಂದು ತೆಪ್ಪೋತ್ಸವದ ಮಹತ್ವ. ಇದರಲ್ಲಿ ಮುತ್ತೈದೆಯರು ಪೂಜಾ ಸಾಮಗ್ರಿಗಳನ್ನೆಲ್ಲ ತರ್ತಾರೆ. ದೇವಾಲಯಕ್ಕೆ ಬಂದ ನಂತರ 5 ಕಲಶಗಳಿಗೂ ಪೂಜೆ ಆಗುತ್ತೆ. ಕಲಶ ಪೂಜೆಯಾಗಿ ರುದ್ರಾಭಿಷೇಕ ಪ್ರಾರಂಭ ಆಗುತ್ತೆ. ಆ ರುದ್ರಾಭಿಷೇಕವಾಗುವಾಗ 48 ಲೀಟರ್ ಹಾಲನ್ನ ಅಭಿಷೇಕ ಮಾಡ್ತೇವೆ. ಇದು ತೆಪ್ಪೋತ್ಸವ ಆದ ನಂತರ. ಈ ತೆಪ್ಪೋತ್ಸವ ಆಗೋದು ಕಪಿಲಾ ನದಿ ಹಿನ್ನೀರಿನಲ್ಲಿ. ಅದನ್ನ ರೇಡಿಯೋ ಮೂಲಕ ನೀವು ಕೇಳ್ತಾ ಇರೋರು ನೋಡ್ಬೇಕು ಅಂದ್ರೆ 5:05 ದೇವಸ್ಥಾನದ ಬಳಿ ಇರಬೇಕಾಗುತ್ತೆ. 6 ಗಂಟೆಗೆ ಪ್ರಾರಂಭ ಆಗುತ್ತೆ. 6:15 ಇರೋದೇ ಇಲ್ಲ. 6:15 ದೇವಸ್ಥಾನಕ್ಕೆ ಇಲ್ಲಿ ಬಂದ್ಬಿಟ್ಟಿರುತ್ತೆ ದೇವರು. ಇದು ಇಲ್ಲಿಯ ಕಾರ್ಯಕ್ರಮ. ಈ ಒಂದು ಶಿವರಾತ್ರಿಯ ದಿನ ಜಾಗರಣೆ ಮಾಡುವಂತಹ ಭಕ್ತರಿಗಾಗಿ ದೇವಸ್ಥಾನದ ವತಿಯಿಂದ ಯಾವೆಲ್ಲ ಕಾರ್ಯಕ್ರಮಗಳನ್ನು, ಅಂದರೆ ಭಜನೆ ಆಗಿರ್ಬೋದು, ಹರಿಕಥೆ ಆಗಿರ್ಬೋದು, ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಬರುವಂತಹ ಭಕ್ತರಿಗೆ ಏನೆಲ್ಲ ಮೂಲ ಸೌಕರ್ಯಗಳು ಆ ದಿನಗಳಲ್ಲಿ ದೊರಕುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ, ಇಲ್ಲಿ ಬರುವ ಭಕ್ತಾದಿಗಳಿಗೆ ಬ್ಯಾಕ್ ವಾಟರ್ ಇದೆ. ಬ್ಯಾಕ್ ವಾಟರ್ಗೆ ಮೊದಲು ಹೋಗಿ ತೀರ್ಥ ಪ್ರೋಕ್ಷಣೆ ಮಾಡಿಕೊಂಡು ಬರ್ತಾರೆ. ಉದ್ದಕ್ಕೂ ಲೈಟ್, ವಿದ್ಯುತ್ ಲೈಟಿನ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. 40 ಬಲ್ಬ್ಗಳನ್ನು ಬಿದರಹಳ್ಳಿ ಗ್ರಾಮ ಪಂಚಾಯಿತಿಯವರು ಹಾಕ್ಕೊಟ್ಟಿದ್ದಾರೆ. ಬಿದರಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ವಿದ್ಯುತ್ ದೀಪಗಳು ಅಲಂಕೃತ ಇದೆ. ಅದರ ಜೊತೆಗೆ
ಸರಗೂರಿನ ಆದಿಶಕ್ತಿ ವಾಸು ಅಂತ ಇದ್ದಾರೆ. ಪ್ರತಿ ವರ್ಷ ಅವರ ವಿದ್ಯುತ್ ಅಲಂಕಾರ ಇರುತ್ತೆ. ಎಲ್ಲ ಕಡೆಗೂ ಭಕ್ತಾದಿಗಳಿಗೆ ಬೆಳಕು ಕಾಣುವ ಹಾಗೆ ವಿದ್ಯುತ್ ದೀಪಗಳನ್ನು ಅಲಂಕೃತ ಮಾಡಿರ್ತಾರೆ. ಜೊತೆಗೆ ಮೈಸೂರಿನ ಶಾಂತಲಾ ಥಿಯೇಟರ್ ಬಳಿ ಗುರುರಾಜ್ ಅಡಿಗೆ ಕಾಂಟ್ರಾಕ್ಟ್ರು ಅವರ ಸಮೂಹ ಬರ್ತಾರೆ. ಅವರು ಸಮಯಕ್ಕೆಲ್ಲ ಸರಿಯಾಗಿ ಉಪ್ಪಿಟ್ಟು, ಅವಲಕ್ಕಿ, ಫಲಹಾರ ಎಲ್ಲವನ್ನ ಮಾಡ್ಕೊಂಡು ಬರ್ತಾರೆ ಭಕ್ತಾದಿಗಳಿಗೆ. ಜೊತೆಗೆ ಮಾರನೇ ದಿನ ಊಟದ ವ್ಯವಸ್ಥೆನೂ ಅವರೇ ತಯಾರು ಮಾಡ್ತಾರೆ. ಇಷ್ಟೆಲ್ಲ ಫಲಹಾರ ಎಲ್ಲ ಇದ್ದರು. ಶೌಚಾಲಯದ ವ್ಯವಸ್ಥೆ ಸಹ ಪಕ್ಕದಲ್ಲಿದೆ, ದೇವಸ್ಥಾನದ ಪಕ್ಕದಲ್ಲಿ ಭಕ್ತಾದಿಗಳಿಗೆ ಇದೆ. ನೀರಿನ ವ್ಯವಸ್ಥೆನೂ ಇರುತ್ತೆ. ಜೊತೆಗೆ ಮನರಂಜನಾ ಕಾರ್ಯಕ್ರಮವಾಗಿ ಪಾಂಡವಪುರದಿಂದ ನಾರಾಯಣ್ ಬರ್ತಾರೆ. ಸ್ಯಾಕ್ಸೋಫೋನ್ ಸಂಗೀತ ಗೋಷ್ಠಿ ಇರುತ್ತೆ. ಈ ಬಾರಿ ಸುಗಮ ಸಂಗೀತ ಕಾರ್ಯಕ್ರಮ ನಿಂಗರಾಜಾಚಾರ್ಯಿಂದ ಇದೆ. ಜೊತೆಗೆ ಹರಿಕಥಾ ವಿದ್ವಾನ್ ಲಕ್ಷ್ಮೀ ನರಸಿಂಹನ್ ಅವರು ಪ್ರತಿ ವರ್ಷ ಬಂದು ಹರಿಕಥೆಯನ್ನು ನಡೆಸಿಕೊಡ್ತಾರೆ. ಈಗ ಕೆಲವು ಸಮಯದಲ್ಲಿ ವ್ಯತ್ಯಾಸಗಳಾಗಿವೆ. ಜಾಗರಣೆಗೆ ಎಲ್ಲವೂ ವ್ಯವಸ್ಥೆ ಇರುತ್ತೆ. ಜಾಗರಣೆ ಮಾಡಿದವರಿಗೆಲ್ಲ ಮಧ್ಯ ಮಧ್ಯ ನಿದ್ರೆ ಬರದೇ ಇರಲಿ ಅಂತ ಟೀ ವ್ಯವಸ್ಥೆ, ಜೊತೆಗೆ ಕಷಾಯ ಎಲ್ಲವನ್ನ ಕೊಡ್ತಾ ಇರ್ತವೆ. ಇದು ಇಲ್ಲಿಯ ಜಾಗರಣಾ ಮಹೋತ್ಸವ. ಶಿವರಾತ್ರಿಯಾದ ಮಾರನೇ ದಿನ ದಾಸೋಹ. ಹೇಗೆ ದಾಸೋಹ ಅಂದರೆ ಮೊದಲು ಎಲೆ ಎಲ್ಲ ಹಾಕಿ ಊಟದ ವ್ಯವಸ್ಥೆಯನ್ನೇ ಮಾಡ್ತಾ ಇದ್ವಿ. ಈಗೇನಾಗಿದೆ, ಸ್ಥಳಾವಕಾಶ ಜೊತೆಗೆ ಅದರ ಶುಚಿತ್ವ ಕಾಪಾಡೋದಕ್ಕೋಸ್ಕರವಾಗಿ ಎಲ್ಲರಿಗೂ ಅಡಕೆ ತಟ್ಟೆಯಲ್ಲಿ ನಾವು ಪ್ರಸಾದದ ವ್ಯವಸ್ಥೆ, ಬಿಸಿಬೇಳೆ ಬಾತ್ ಇರ್ಬೋದು, ವಾಂಗಿಬಾತ್ ಇರ್ಬೋದು, ಅಥವಾ ವೆಜಿಟೇಬಲ್ ಬಾತ್ ಇರ್ಬೋದು, ಮೊಸರನ್ನ ಇರ್ಬೋದು, ಶಾಲ್ಯ ಅನ್ನ, ಬೆಲ್ಲದನ್ನ, ಇವೆಲ್ಲವನ್ನ ಹೊಟ್ಟೆ ತುಂಬ ನಾವು ಪ್ರಸಾದವನ್ನು ಕೊಟ್ಟು ತೃಪ್ತಿಪಡಿಸುವಂಥ ಕಾರ್ಯಕ್ರಮವನ್ನು ಕಿತ್ತೂರು ಬಳಗ ಮಾಡುತ್ತೆ. ಸರ್, ನಾವು ಗಮನಿಸಿದಂತೆ ಕೇವಲ ಸ್ಥಳೀಯರಲ್ಲದೆ ರಾಜ್ಯದ ಮೂಲೆ ಮೂಲೆಗಳಿಂದ ಮತ್ತು ರಾಜ್ಯದಿಂದ ಹೊರಗಡೆಯಿಂದನೂ ಸಹ ಇಲ್ಲಿಗೆ ಭಕ್ತರು ಬರ್ತಾರೆ. ಹರಕೆ ಹೊತ್ತಂತಹ ಭಕ್ತರು ದೇವರಿಗೆ ಸಲ್ಲಿಸುವಂತಹ ವಿಶೇಷ ಸೇವೆಗಳ ಬಗ್ಗೆ, ಜೊತೆಗೆ ಅವರ ಅಚಲ ನಂಬಿಕೆಯ ಬಗ್ಗೆ ನಿಮ್ಮ ಒಂದಷ್ಟು ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ. ಯಾವುದೇ ದೇವಾಲಯ ಆಗಲಿ ಹಣ ಸಂಗ್ರಹಣೆ ಮಾಡಿಬಿಡೋದು, ಅದನ್ನು ಹೇಗೋ ಥರ ಖರ್ಚು ಮಾಡಿಬಿಡೋದು, ಅದರ ಲೆಕ್ಕ ಇಲ್ಲ ಪತ್ರ ಇಲ್ಲ, ಆ ಥರ ಮಾಡೋದು. ಇಲ್ಲಿ ಆ ಥರ ಇಲ್ಲ. ಈ ದೇವಾಲಯದಲ್ಲಿ ಪಾರದರ್ಶಿಕೆಯಿಂದ ನಾವು ಹಣ ವ್ಯವಹಾರವನ್ನು ಮಾಡ್ತೇವೆ. ಯಾಕೆ ಅಂದರೆ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸಪ್ ಖಾತೆಗಳಲ್ಲಿ ಹಾಕಿದ್ದೆ, ಕಳ್ಳರೇ ಈ ದೇವಾಲಯಕ್ಕೆ ಬೀಗ ಹೊಡೆಯಬೇಡಿ, ನಾವು ಅಲ್ಲಿ ಒಡವೆಗಳನ್ನಾಗಲಿ ಹಣವನ್ನು ಇಟ್ಟೇ ಇಲ್ಲ, ನಿಮ್ಮ ಸಮಯ ವ್ಯರ್ಥ ಮಾಡ್ಕೋಬೇಡಿ. ಯಾಕೆ ಅಂದರೆ ನಿಮ್ಮ ಸಮಯ ವ್ಯರ್ಥ ಮಾಡಿಕೊಂಡು ಅಲ್ಲಿ ಕಾಡು ಪ್ರಾಣಿಗಳ ಕಾಟ, ಸರ್ಪದ ಕಾಟ ಇರುತ್ತೆ, ಯಾರು ಬರಬೇಡಿ ಅಂತ ಹೇಳಿದೆ. ನಿಜ ಅದು, ಆ ಮಾತು ನಿಜ. ಯಾಕೆ ಅಂದರೆ ನಾವು 1 ರೂಪಾಯಿ ಆಗಲಿ ಅದನ್ನು ಬ್ಯಾಂಕಿನಲ್ಲೇ ಇಡ್ತಾ ಬಂದಿದ್ದೀವಿ. ಇದಕ್ಕಾಗಿ QR ಕೋಡ್, ಒಂದು ಬ್ಯಾಂಕಿನ ಖಾತೆಯ ಕೋಡನ್ನೇ ನಾವು ರಚನೆ ಮಾಡ್ಕೊಂಡಿದ್ದೀವಿ. ಯಾರು ಮೊಬೈಲಿಂದ ಇದಕ್ಕೆ 51 ರೂಪಾಯಿ ಆಗಲಿ, 10 ರೂಪಾಯಿ ಆಗಲಿ, 100 ಆಗಲಿ, 5,000 ಆಗಲಿ ಹಣವನ್ನು ಹಾಕ್ಬೋದು. ಇದು ನೇರ ನಮ್ಮ ಜಂಟಿ ಖಾತೆಗೆ ಹೋಗುತ್ತೆ. ಅಲ್ಲಿ ಹೋದಾಗ ಅದನ್ನು ಅವರು ಯಾವುದಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ವಾಟ್ಸಪ್ ಮೂಲಕ ತಿಳಿಸಿದಾಗ ನಾವು ಅವರ ಸೇವೆ, ಹುಟ್ಟುಹಬ್ಬ ಇರ್ಬೋದು, ವೆಡ್ಡಿಂಗ್ ಡೇ ಇರ್ಬೋದು, ಅವರ ಹರಕೆ ಇರ್ಬೋದು, ಅದನ್ನೆಲ್ಲ ನಾವು ನೋಡಿ ಸೇವೆ ಮಾಡ್ತೇವೆ. ಇಂತಹ ಹಣಕಾಸು ವ್ಯವಸ್ಥೆಯ ಜೊತೆಗೆ ಇದರ ಆಭರಣಗಳನ್ನು ಸಹ ಟ್ರೆಜರಿನಲ್ಲಿಟ್ಟು ಜೋಪಾನ ಮಾಡ್ತೇವೆ. ಇಷ್ಟೆಲ್ಲ ಇರುವಾಗ ಈ ದೇವಾಲಯಕ್ಕೆ ಅಷ್ಟೋ ಜನ ಭಕ್ತಾದಿಗಳು ಬಂದವರು ಕಾಣಿಕೆ ಗೋಲಕದಲ್ಲಿ ಹಾಕ್ತಾರೆ. ಆ ಗೋಲಕವನ್ನ ಮಾರನೇ ದಿನನೇ ಓಪನ್ ಮಾಡಿ ನಾವು ಎಣಿಕೆ ಮಾಡಿಬಿಟ್ಟು ಬ್ಯಾಂಕಿಗೆ ತಗೊಂಡೋಗಿ ಹಾಕ್ಬಿಡ್ತೇವೆ. ಈಗಾಗಲೇ ಬ್ಯಾಂಕ್ ಮೂಲಕನೇ ಹಣಕಾಸು ವ್ಯವಸ್ಥೆ ಆಗುತ್ತೆ. ಒಂದು ಶಿವರಾತ್ರಿಗೆ 3 ರಿಂದ 3.5 ಲಕ್ಷ ಹಣ ಖರ್ಚಾಗ್ತಾ ಇದೆ. ಈಗಾಗಲೇ 2 ಲಕ್ಷ ಹಣ ಬಂದಿದೆ ಕಿತ್ತೂರು ಬಳಗದಿಂದ. ಇನ್ನೂ 1.5 ಲಕ್ಷ ಇತರೆ ಭಕ್ತಾದಿಗಳಿಂದ ಬರುತ್ತೆ. ಜೊತೆಗೆ ನಾವು ಇದಕ್ಕೆ ಮಾಧ್ಯಮವನ್ನು ಬಳಸ್ಕೊತಾ ಇದ್ವಿ. ಜನಧ್ವನಿನೂ ಸಹ ಇದು ಒಂದು ಮಾಧ್ಯಮ. ನಾನು ರೇಡಿಯೋನಲ್ಲೇ ಕೈ ಬೀಸಿ ಕರೀತಾ ಇದ್ದೇನೆ ಪ್ರಧಾನ ಅರ್ಚಕನಾಗಿ. ಎಲ್ಲರೂ ಮಹಾಶಿವರಾತ್ರಿಗೆ ಬನ್ನಿ, ಜಾಗರಣೆ ಮಾಡಿ, ಶಿವನ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಅಂತ. ಜೊತೆಗೆ ಮೊಬೈಲಲ್ಲಿ ಗೂಗಲ್ಗೆ ಹೋಗಿ ಅಥವಾ ನೀವು ಸರ್ಚ್ಗೆ ಹೋಗ್ಬಿಟ್ಟಿದೆ, ಶ್ರೀ ರವಿರಾಮೇಶ್ವರ ಟೆಂಪಲ್ ಅಂತ ಕ್ಲಿಕ್ ಮಾಡಿದ್ರೇನೆ 5-6 ವಿಡಿಯೋಗಳು ಬರುತ್ತೆ. ಅದರಲ್ಲಿ ಈ ಚರಿತ್ರೆ, ಈ ದೇವಾಲಯದ ಪೂರ್ತಿ ಪುರಾಣ ಕಥೆ ಎಲ್ಲ ಬರುತ್ತೆ. ಇದರಿಂದನೇ ಬ್ಯಾಂಕ್ನವರು ಬ್ಯಾಂಕ್ ಮೂಲಕನೇ, ಗೂಗಲ್ ಅಥವಾ ಮೊಬೈಲ್ ಮೂಲಕನೇ ಹಣಕಾಸನ್ನ ಕಾಣಿಕೆಯನ್ನು ಕೊಡೋ ಥರ ಆಗಿದ್ದಾರೆ. ಆದರೂ ಬ್ಯಾನರ್ಗಳು ಕಟ್ತೀವಿ. HD ಕೋಟೆಲ್ಲೊಂದು, ಹ್ಯಾಂಡ್ ಪೋಸ್ಟ್ಲೊಂದು, ಸರ್ಗೂರ್ಲೊಂದು, ಬಿದರಳ್ಳಿ ಟರ್ನಿಂಗಲ್ಲೊಂದು ಬ್ಯಾನರ್ಗಳನ್ನು ಕಟ್ತೀವಿ. ಆದರೆ ಇಂಥ ಬ್ಯಾನರ್ಗಳಿಂದನೂ ಸಹ ಪಾಂಪ್ಲೆಟ್ಸ್ ಇಂದ ಎಲ್ಲವೂ ವಿಷಯ ಗೊತ್ತಾಗುತ್ತೆ. ಭಕ್ತಾದಿಗಳ ಬಗ್ಗೆ ಕೇಳಿದ್ರಿ ನೀವು, ಫಾರಿನಿಂದ ಬರ್ತಾರೆ ಇಲ್ಲಿ.
ಫಾರಿನ್ನಲ್ಲಿ ಹೆಂಗ್ ಗೊತ್ತಾಯ್ತು ಅವ್ರಿಗೆ? ಇಡೀ ಮೊಬೈಲ್ ಮೂಲಕ 2500 ಇಯರ್ ಹಿಸ್ಟಾರಿಕಲ್ ಶಿವ ಟೆಂಪಲ್ ಅಂತ ಬಂದ್ಬಿಡುತ್ತೆ. ಅದನ್ನ ನೋಡಕ್ಕೆ ಅಂತಾನೆ ಬರ್ತಾರೆ, ಶಾಸನದ ಬಗ್ಗೆ ರಿಸರ್ಚ್ ಮಾಡ್ತಾರೆ. ಬೇರೆ ರಾಜ್ಯದವರು ಸಹ ಎಲ್ಲ ಬರ್ತಾರೆ. ಈ ರೆಸಾರ್ಟ್ಗಳಿದೆ ಇಲ್ಲಿ 4-5, ಅವರು ದೋಣಿ ಮೂಲಕ ಬರ್ತಾರೆ, ನೀರಿನ ಮೇಲೂ ಬರ್ತಾರೆ, ಸರ್ಗೂರ್ ಮಾರ್ಗನೂ ಬರ್ಬೋದು, ಇದನ್ನ ಯಾಂಡ್ ಪೋಸ್ಟ್ ಮಾರ್ಗನೂ ಬರ್ಬೋದು. ಬೆಂಗಳೂರಿಂದ 215 ಕಿಲೋಮೀಟ್ರು, ಮೈಸೂರಿಂದ 65 ಕಿಲೋಮೀಟ್ರು, ಸರ್ಗೂರಿಂದ 15 ಕಿಲೋಮೀಟ್ರು ಅಷ್ಟೇನೆ. ಇಂತಹ ಭಕ್ತಾದಿಗಳೆಲ್ಲ ಬರುವಂತ ಈ ಜಾಗಕ್ಕೆ ಸರ್ಕಾರದಿಂದ ಕೇಳ್ತಾ ಇದ್ದೀವಿ, 2 ಕಿಲೋಮೀಟರ್ ರಸ್ತೆ ಮಾಡಿಕೊಡಿ ಅಂತ. ಅವರು ಚಿಕ್ಕಮಗಳೂರು ಸಾಹೇಬರಿದ್ದಾಗ ಮೆಟ್ಲಿಂಗ್ ರೋಡ್ ಮಾಡಿದ್ರು. ಈಗ ಅವ್ರ ಮಗ 2ನೇ ಬಾರಿ ಗೆದ್ದಿದ್ದಾರೆ. ಅವರು ಮಾಡಿಕೊಡುವಂಥ ಭರವಸೆ ಕೊಟ್ಟಿದ್ದಾರೆ. 2 ಕಿಲೋಮೀಟ್ರು ಸುವ್ಯವಸ್ಥಿತವಾದ ರಸ್ತೆ ಮಾಡಿಬಿಟ್ರೆ, ಮತ್ತೆ ಸ್ನಾನಘಟ್ಟ, ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಒಂದು ಶೆಲ್ಟರ್ ಮಾಡಿಬಿಟ್ರೆ ಭಕ್ತಾದಿಗಳಿಗೆಲ್ಲ ತುಂಬ ಅನುಕೂಲ ಇದೆ. ಆದ್ದರಿಂದ ಇಷ್ಟೆಲ್ಲ ಒಂದು ಕೈಂಕರ್ಯ ಮಾಡ್ತಾರೆ. ಸರ್, ಈ ಒಂದು ದೇವಸ್ಥಾನ ಯಾವುದೇ ಒಂದು ಜಾತಿ ಮತದ ಭೇದವಿಲ್ಲದೆ ಎಲ್ಲ ಧರ್ಮದ ಜನರನ್ನ ಹೇಗೆ ಒಗ್ಗೂಡಿಸ್ತಾ ಇದೆ? ಇಲ್ಲಿನ ಒಂದು ಸಾಮುದಾಯಿಕ ಸೌಹಾರ್ದತೆಯ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಾದ್ರೆ? ನಾನು ಇದ್ರ ಬಗ್ಗೆ ಈಗ ಜಾತಿ ಧರ್ಮ ಅನ್ನೋದ್ರ ಬಗ್ಗೆ ಸುಮಾರು ಅಧ್ಯಯನ ಮಾಡಿದ್ದೀವಿ ನಾವು. ಆದ್ರಿಂದ ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ. ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೊಂದೇ ಭಾರತ ಮಂದಿರ, ಶಾಂತಿದಾತನು ಗಾಂಧಿ ತಾತನು ಎದೆಯ ಬಾನಿನ ಚಂದಿರ. ಇದು 6ನೇ ಕ್ಲಾಸಲ್ಲಿ ನಮಗೆ ಪದ್ಯ ಇದೆ. ಇದರ ಅರ್ಥ ಎಲ್ಲರಲ್ಲೂ ರಕ್ತ ಹರಿಯುತ್ತೆ, ಗಂಡು ಹೆಣ್ಣು ಎಂಬುದು ಎರಡೇ. ಆದರೆ ಕುವೆಂಪುರವರ ಪ್ರಕಾರ ವಿಶ್ವ ಮಾನವ ಸಂದೇಶ ಕೊಡುತ್ತೆ. ಆದ್ದರಿಂದ ಇಲ್ಲಿಗೆ ನೀವು ಬರಬೇಡಿ, ನೀವು ಬರೋಂಗಿಲ್ಲ ಅಂತ ಏನೂ ಇಲ್ಲ. ಮುಜರಾಯಿನವರು ಬಂದು ಇಲ್ಲಿ ಬೋರ್ಡ್ ಹಾಕಬೇಕಾಗೇ ಇಲ್ಲ, ಎಲ್ಲ ಧರ್ಮದವರಿಗೂ ಪ್ರವೇಶ ಉಂಟು. ಅದಕ್ಕಾಗಿ ಬಿದಿರು ತಟ್ಟೆಗಳನ್ನೆಲ್ಲ ಇಟ್ಟಿದ್ದೀವಿ ನಾವು. ಅಡಿಕೆ ತಟ್ಟೆಗಳನ್ನ ಬಳಸಿ ಪೂಜೆ ಮಾಡ್ತೀವಿ, ಅಡಿಕೆ ತಟ್ಟೆಗಳಲ್ಲಿ ಪ್ರಸಾದ ಕೊಡ್ತೀವಿ, ಎಲೆಗಳ ದೊನ್ನೆಗಳಲ್ಲಿ ಕೊಡ್ತೀವಿ. ಯಾಕೆ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಈಗಲೂ ತಟ್ಟೆಗಳು ಪಾತ್ರೆಗಳು ಅಯ್ಯೋ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ, ಇದು ಅವ ಜಾತಿಯವರು ಈ ಜಾತಿಯವರು ಅನ್ನೋ ಭೇದ ಬರುತ್ತೆ. ಆದ್ದರಿಂದ ಎಲ್ಲ ಜಾತಿಯು ಒಂದೇ, ಅವರಿಗೂ ಸಹ ಇಲ್ಲಿ ಹೋಮ ಪೂಜೆ ಸತ್ಯನಾರಾಯಣ ಪೂಜೆಗೆ ಅವಕಾಶ ಇದೆ. ಎಲ್ಲರೂ ಒಂದೇ ಅನ್ನೋದನ್ನ ಈ ದೇವಾಲಯ ಒತ್ತಿ ಸಾರಿ ಹೇಳ್ತಾರೆ. ಈ ದೇವಾಲಯದಲ್ಲಿ ಬರೀ ಪೂಜೆ ಪುನಸ್ಕಾರ ಧಾರ್ಮಿಕ ಒಂದೇ ಅಲ್ಲ, ಸರಳ ವಿವಾಹಗಳನ್ನ ಮಾಡ್ಕೊಂಡ್ ಬಂದಿದ್ದೀವಿ ನಾವು. ಈಗ ಹಣಕಾಸಿಲ್ಲ ಕೆಲವರಿಗೆ, ಹಣಕಾಸು ಇಲ್ಲದೇನೆ ಅವರು ಬಹಳ ಜನ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ. ಆವಾಗ ಏನಾಗುತ್ತೆ, 1-2 ಚಿಕ್ಕ ಬಾಳೆಹಣ್ಣು, 3-4 ಕಾಯಿ, 1-2-4 ಹಾರ ಮಾಂಗಲ್ಯ ತಗೊಂಡು ಬನ್ನಿ ಅಂದ್ಬಿಟ್ಟು ಇಲ್ಲಿ ಅಭಿಷೇಕದ ತೀರ್ಥ ಎಲ್ಲ ಹಾಕಿ ಧಾರೆ ಮಾಡಿ ಅವರಿಗೆ ವಿವಾಹ ಮಾಡಿ ಕಳಿಸಿದ್ದೀವಿ. ಅದರಲ್ಲೂ ಕೊಳ್ಳೇಗಾಲ ಶರ್ಮಾ ಅನ್ನೋರು ವಿವೇಕಾನಂದ ಯೂತ್ ಮೂವ್ಮೆಂಟ್ ಇದ್ರು. ಅವರು ಅವರ ಮಗಳ ವಿವಾಹನ ವಿದೇಶಿಯನ ಜೊತೆನಲ್ಲಿ ಇಲ್ಲೇ ಮಾಡಿದ್ರು. ಜೊತೆಗೆ ವಿವೇಕಾನಂದ ಯೂತ್ ಮೂವ್ಮೆಂಟ್ ರಶ್ಮಿ ಮೇಡಮ್ ಅವರ ಮಗು ನಾಮಕರಣ ಅವತ್ತು ಪ್ರಾರ್ಥನೆ ಪೂಜೆ, ಅವರ ಹಸ್ಬೆಂಡ್ ಅವರೆಲ್ಲ ಇಲ್ಲೇ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರಿಂದ ಈ ಒಂದು ದೇವಾಲಯದಲ್ಲಿ ಜಾತಿ ಧರ್ಮದ ಭೇದ ಇಲ್ಲ ಅಂತ ಹೇಳಿ. ಸರ್, ಈ ಒಂದು ದೇವಸ್ಥಾನವನ್ನು ನಡೆಸಲು ಭಕ್ತರ ಬೆಂಬಲ ಆಗಿರ್ಬೋದು, ಸ್ಥಳೀಯ ಸಾರ್ವಜನಿಕರ ಬೆಂಬಲ ಆಗಿರ್ಬೋದು, ಜೊತೆಗೆ ಶಿವರಾತ್ರಿಯ ದಿನ ಆಗಿರ್ಬೋದು ಅಥವಾ ಜಾತ್ರೆಯ ಸಂದರ್ಭಗಳಲ್ಲಾಗಿರ್ಬೋದು, ಒಂದು ಆಚರಣೆಗಳನ್ನು ಮಾಡಬೇಕಾದ್ರೆ ಸ್ಥಳೀಯರ ಬೆಂಬಲ ಜೊತೆಗೆ ಸಾರ್ವಜನಿಕರ ಬೆಂಬಲ ಜೊತೆಗೆ ಪೊಲೀಸ್ ಇಲಾಖೆಯ ಬೆಂಬಲ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಭಕ್ತರಿದ್ರೇನೆ ದೇವಾಲಯ. ಹಾಗೆ ಸುತ್ತಮುತ್ತಲ ಹಳ್ಳಿಯವರನ್ನ ನಾವು ಬ್ಯಾನರ್ಲೆಲ್ಲ ಹಾಕಿ ಗೌರವಿಸಿದ್ದೀವಿ. ಅಲ್ಲಿಗೆ ಹೋಗಿ ಪಾಂಪ್ಲೆಟ್ ಕೊಡ್ತೀವಿ. ತೆರಣಿಮಂಟಿ, ಬಿದರಳ್ಳಿ, ಬಸಾಪುರ, ನಂದಿನಾಥಪುರ, ಕಳಸೂರು, ತೆಲುಗು ಮಸಳ್ಳಿ, ಮೊಸರಳ್ಳ, ಹೊಸಕೆರೆ ಸುಂಡ, ಬಿದರಳ್ಳಿ ಉಂಡಿ, ಉಯ್ಯಂಬಳ್ಳಿ, ಹೀಗೆ ಸುತ್ತಮುತ್ತ ಎಲ್ಲ ಹಳ್ಳಿಯವರನ್ನ, ಯಾಕೆ ಅಂದರೆ ಮುಳುಗಡೆ ಆದಾಗ ಕಿತ್ತೂರು ಹತ್ತೂರಾಗಿದೆ, ಅವರನ್ನೆಲ್ಲ ಆಹ್ವಾನಿಸ್ತೀವಿ. ಅವ್ರದೇ ಊರಿದು. ಆದ್ರಿಂದ ಬನ್ನಿ, ಊರೆಲ್ಲ ಬೇರೆ ಕಡೆ ಪುನರ್ವಸತಿ ಆದರೂ ಸಹ ಶಿವ ನಿಮ್ಮನ್ನು ಕರೀತಾ ಇದ್ದಾರೆ ಅಂತ ಹೇಳಿ ಅವ್ರನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಅವರ ಜೊತೆಗೆ ಸರ್ಗೂರ್ ಪೊಲೀಸ್ ಸ್ಟೇಷನ್ಗೂ ಸಹ ಒಂದು ಪಾಂಪ್ಲೆಟ್ ಕೊಟ್ಟು ಅವರ ಒಂದು ರಕ್ಷಣೆಯನ್ನು ನಾವು ಪಡ್ಕೋತೇವೆ. ಜೊತೆಗೆ ಎಲ್ಲ ಇಲಾಖೆ, ಅರಣ್ಯ ಇಲಾಖೆಯವರು, ಪ್ರಾಣಿಗಳೆಲ್ಲ ಇದೆ ಇಲ್ಲಿ. ಆದ್ರಿಂದ ಅವರನ್ನು ಆಹ್ವಾನ ಮಾಡಿಕೊಂಡು ಎಲ್ಲರ ಸಮೂಹದಲ್ಲಿ ನಾವು ಈ ಪರಿಸರ ಹಾಳಾಗದೇ ಇರೋಂಗೆ ಆದಷ್ಟು ಪ್ಲಾಸ್ಟಿಕ್
ಪ್ಲಾಸ್ಟಿಕ್ಕು, ಗಾಜು ಇವೆಲ್ಲವನ್ನು ನಿವಾರಣೆ ಮಾಡ್ತೀವಿ. ಆದರೆ ಜನಧ್ವನಿ ಮೂಲಕ ಸಾರ್ವಜನಿಕರಿಗೆ ನಾನು ತಿಳಿಯಪಡಿಸೋದೇನೆಂದರೆ, ಎಲ್ಲೆಂದರಲ್ಲಿ ಧೂಮಪಾನ ಮದ್ಯಪಾನ ಮಾಡೋರು ದಯವಿಟ್ಟು ಇಂತಹ ಪವಿತ್ರವಾದ ಕ್ಷೇತ್ರದಲ್ಲಿ ಬಾಟ್ಲುಗಳನ್ನು ಕುಡಿದು ನೀವೇ ವಾಪಸ್ ತಗೊಂಡೋಗಿ ಇಲ್ಲಿ ಅದನ್ನು ಒಡೆದು ಚೂರು ಮಾಡಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಕುಡಿಯೋದಲ್ದೇ ಅದನ್ನು ಒಡೆದು ನದಿ ತೀರನೆಲ್ಲ ಗಾಜನ್ ಚೂರು ಮಾಡ್ತಾರೆ. ಇದರಿಂದ ಮತ್ತೆ ನದಿ ಮುಂದಕ್ಕೆ ಬಂದಾಗ ಕಾಲ್ಗೆ ಯಾರು ಚುಚ್ಚಿದ್ರೆ ಅದು ಬಹಳ ಅಪಾಯ ಆಗುತ್ತೆ. ಅದರಿಂದ ಇದ್ರ ಬಗ್ಗೆ ದಯವಿಟ್ಟು ಎಚ್ಚರ ಇರಲಿ, ಎಲ್ಲರೂ ಸಾರ್ವಜನಿಕರು ಸಹಕರಿಸಿ ಅಂತ ನಾನು ಈ ತಿಳಿ ಹೇಳ್ತೇನೆ. ಕೊನೆಯದಾಗಿ ಈ ಪುರಾತನ ದೇವಾಲಯಕ್ಕೆ ಭೇಟಿ ನೀಡುವಂತಹ ಭಕ್ತರಿಗಾಗಿರ್ಬೋದು ಅಥವಾ ಪ್ರವಾಸಿಗರಿಗಾಗಿರ್ಬೋದು ನೀವು ನೀಡುವಂತಹ ಸಂದೇಶವೇನು? ನಾವು ನೀಡೋ ಸಂದೇಶ ಏನು ಅಂದರೆ, ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನು ಎಂದಿದ್ದರೂ ಸಾಯಲೇಬೇಕು. ಈ ಮಧ್ಯದಲ್ಲಿ ನಮ್ಮ ಈ ದೇಹವೇ ದೇಗುಲ, ಶಿರವೇ ಒನ್ನ ಕಲಶವಯ್ಯ. ದೇವಾಲಯಕ್ಕಿಂತಲೂ ನಮ್ಮ ಶರೀರನೇ ಒಂದು ದೊಡ್ಡ ದೇವಾಲಯ. ಕೈಗಳು, ಕಾಲುಗಳು, ಕಂಬಗಳು ಇವೆಲ್ಲ ಇದೆ. ಈ ಮನಸ್ಸಿದೆ, ಕಣ್ಣಿದೆ. ಇದನ್ನ ಉತ್ತಮವಾದನ್ನ ನೋಡೋಣ, ಕೆಟ್ಟದನ್ನೆಲ್ಲ ನೋಡೋದು ಬೇಡ. ಒಳ್ಳೆಯದನ್ನ ತಿನ್ನೋಣ, ಒಳ್ಳೆ ಕೆಲಸಗಳನ್ನು ಮಾಡೋಣ, ತಾಳ್ಮೆಯಿಂದ ಮಾತಾಡೋಣ, ಜನಗಳನ್ನು ನಾವು ಸಹನೆಯಿಂದ ನೋಡೋಣ, ಒಬ್ಬರಿಗೆ ಉಪಕಾರ ಮಾಡೋಣ, ನಮ್ಮ ಆಹಾರವನ್ನು ಮತ್ತೊಬ್ಬರಿಗೆ ಕೊಟ್ಟು ತಿನ್ನೋಣ. ಇದು ಜೊತೆಗೆ ಈ ದೇವಾಲಯಕ್ಕೆ ಬಂದು ಹೋಗೋಣ, ಬಸವನ ಕಿವಿಯಲ್ಲಿ ಪ್ರಾರ್ಥನೆ ಮಾಡೋಣ, ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಪಡೆದುಕೊಳ್ಳೋಣ. ಆದ್ದರಿಂದ ಸಹನೆ, ಸಹಕಾರ ಇವು ಹೆಂಡತಿ ಮೇಲಾಗಿರಲಿ ಗಂಡನ ಮೇಲಾಗಿರಲಿ ನಾವು ದ್ವೇಷ ಮಾಡಲೇಬಾರದು. ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳ ಥರ ಇರೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಖಂಡಿತವಾಗಿಯೂ ತೆರಣಿಮುಂಟಿಯ ಈ ರವಿರಾಮೇಶ್ವರ ದೇವಾಲಯವು ಕೇವಲ ಕಲ್ಲು ಮಣ್ಣಿನ ಕಟ್ಟಡವಲ್ಲ. ಇದು ಸಾವಿರಾರು ವರ್ಷಗಳ ನಂಬಿಕೆ, ಇತಿಹಾಸ ಮತ್ತು ಕಬಿನಿ ಹಿನ್ನೀರಿನ ಪವಾಡದ ಸಂಕೇತ. ನಮಗಾಗಿ ಇಷ್ಟೊಂದು ಅಮೂಲ್ಯ ಸಮಯ ನೀಡಿ ನಮ್ಮೊಂದಿಗೆ ಇಷ್ಟೆಲ್ಲ ಅಮೂಲ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯಗಳು. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ತೆರಣಿಮುಂಟಿ ಗ್ರಾಮದಲ್ಲಿರುವ ಶ್ರೀ ರವಿರಾಮೇಶ್ವರ ದೇವಸ್ಥಾನದ ಕುರಿತು ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ಶ್ರೀಯುತ KV ಭಾಸ್ಕರ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಸ್ಥಾನದ ಇತಿಹಾಸ, ಹಿನ್ನೆಲೆ, ಹಬ್ಬಗಳ ಆಚರಣೆ ಮತ್ತು ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.